ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೋಕಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭ ಆಗಿದೆ. ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಎಲ್ಲ ಪಕ್ಷಗಳು ಕೂಡ ತಯಾರಿ ನಡೆಸ್ತಾ ಇವೆ. ಕರ್ನಾಟಕದಲ್ಲಿ ಭರ್ಜರಿ ಗೆಲುವು ಸಾಧಿಸೋದ್ರ ಮೂಲಕ ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ ಪಾಳೆಯದಲ್ಲಿ ಹುಮ್ಮಸ್ಸಿಗೆ ಹೇಳಲೇಬೇಕಾಗಿಲ್ಲ. ದೊಡ್ಡ ಹುಮ್ಮಸ್ಸಿನ ಜೊತೆ ಎಲ್ಲ ನಾಯಕರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಪಡಿಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಲೋಕಸಭಾ ರಣರಂಗಕ್ಕೆ ಕಾಂಗ್ರೆಸ್ ಪಡೆ ಯಾವ ರೀತಿ ಸಿದ್ಧವಾಗಿದೆ? ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ? ಇವತ್ತಿನ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಲೋಕ ಸಮರಕ್ಕೆ ಯಾವ ರೀತಿ ಸಿದ್ಧತೆ ನಡೆಸ್ತಾ ಇದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಲೋಕಸಭಾ ರಣರಂಗಕ್ಕೆ ಕಾಂಗ್ರೆಸ್ ಪಡೆ ಧುಮುಕಿದ್ದು ಮಹಾಯುದ್ಧಕ್ಕೆ ಮಹಾ ತಾಲೀಮು ಶುರು ಮಾಡಿದೆ. ಯುದ್ಧಕ್ಕೆ ಸೇನಾನಿಗಳನ್ನ ರೆಡಿ ಮಾಡ್ತಾ ಇದೆ ಕೈಪಾಳೆಯ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕಾರ್ಯತಂತ್ರ ರೆಡಿ ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಟಾರ್ಗೆಟ್ 20 ಇಟ್ಕೊಂಡಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದೆ ಕಾಂಗ್ರೆಸ್. ಗೆಲ್ಲೋದೊಂದೇ ಮಾನದಂಡ, ಗೆಲ್ಲಬೇಕಷ್ಟೇ. ಎಲ್ಲಾ ಕ್ಷೇತ್ರಗಳಲ್ಲೂ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಾ ಇದೆ ಕಾಂಗ್ರೆಸ್. ಅಂತಹ ಹಲವು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಯಾರು, ತಯಾರಿ ಹೇಗಿದೆ, ಇದರ ಬಗ್ಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಅವರನ್ನು ಕೇಳಿದ್ರೆ, DK ಶಿವಕುಮಾರ್ ಅವರನ್ನು ಕೇಳಿದ್ರೆ 20+ ಸ್ಥಾನಗಳನ್ನ ನಾವು ಗೆಲ್ತೀವಿ ಅನ್ನೋ ಹುಮ್ಮಸ್ಸು ವ್ಯಕ್ತಪಡಿಸಿದ್ದಾರೆ. ಸಭೆಗಳು ನಡೆದಾಗ ಅದೇ ಮಾತಾಡಿದ್ದಾರೆ. 20+ ಟಾರ್ಗೆಟ್ ಇಟ್ಕೊಳ್ಳಿ. ಸಂಭಾವ್ಯ ಪಟ್ಟಿ ರೆಡಿ ಮಾಡಿದೆ ಕಾಂಗ್ರೆಸ್ ನಾಯಕರ ತಂಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕಾಂಗ್ರೆಸ್ ಸಂಭಾವ್ಯರ ಪಟ್ಟಿ. ಈಗಿನಿಂದಲೇ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸೋದಕ್ಕೆ ಕಸರತ್ತು ಆರಂಭ ಆಗಿದೆ. ಹೆಚ್ಚು ಸ್ಥಾನ ಗೆಲ್ಲಲೇಬೇಕು. 28 ಲೋಕಸಭಾ ಕ್ಷೇತ್ರಗಳಿಗೂ ವೀಕ್ಷಕರನ್ನ ನೇಮಿಸಿತ್ತು ಕಾಂಗ್ರೆಸ್. ಒಂದೊಂದು ಕ್ಷೇತ್ರಕ್ಕೆ 3 ರಿಂದ 5 ಹೆಸರು ಫೈನಲ್. ಸಂಭಾವ್ಯರ ಪಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕರ ಮಕ್ಕಳ ಹೆಸರಿದೆ. ಅದರಲ್ಲಿ ಮಾಜಿ ಸಚಿವರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ನಾಯಕರ ಸಾಮರ್ಥ್ಯ ಏನು, ಜಾತಿ ಲೆಕ್ಕಾಚಾರ ಏನು, ಇವೆಲ್ಲ ಪರಿಗಣನೆಗೆ ತಗೊಂಡು 5 ರಿಂದ 6 ಹೆಸರುಗಳನ್ನ ಲಿಸ್ಟ್ ಮಾಡ್ತಿದ್ದಾರೆ. ಆಕಾಂಕ್ಷಿಗಳ ಬೇಡಿಕೆಗೆ ತಕ್ಕಂತೆ ಕ್ಷೇತ್ರದಲ್ಲಿ ಗೆಲುವಿಗೆ ಕಾರ್ಯತಂತ್ರ ರೂಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೆಲ ಲೋಕಸಭಾ ಕ್ಷೇತ್ರಗಳಲ್ಲಿ ಆಪರೇಷನ್ ಹಸ್ತದ ಲೆಕ್ಕಾಚಾರ ಇದೆ. ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕೊರತೆ ಇದೆಯೋ ಅಥವಾ ವೀಕ್ ಅಭ್ಯರ್ಥಿ ಇದ್ದಾರೋ ಅದನ್ನ ಫಿಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬೇರೆ ಪಕ್ಷದಿಂದ ಕರ್ಕೊಂಡು ಬಂದು ನಿಲ್ಲಿಸಬೇಕಾ, ನಿಲ್ಲಿಸಿದ್ರೆ ನಮಗೆ ಅದು ಪ್ಲಸ್ ಆಗತ್ತಾ, ಅಲ್ಲಿ ಜಾತಿ ಲೆಕ್ಕಾಚಾರ ಏನು? ಕೆಲವೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳನ್ನ ನಾವಿವತ್ತು ಈ ಡಿಸ್ಕಷನ್ ನಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಮೊದಲಿಗೆ ಕುಂದಾನಗರಿ ಕಡೆ ಹೋಗೋಣ. ಕುಂದಾನಗರಿಯಲ್ಲಿ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ ಟಿಕೆಟ್ ಅನ್ನೋದು ಪ್ರಶ್ನೆ. ಸೊ ಇದಕ್ಕೂ ಮುಂಚೆ ಇಬ್ಬರು ಅತಿಥಿಗಳು ಇವತ್ತಿನ ಡಿಸ್ಕಷನ್ ನಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದಿ ಶೋ. ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದ ಆನಂದ್ ಬೈದನಮನೆ ಇದ್ದಾರೆ. ಆನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂದಾನಗರಿ ಬಗ್ಗೆ ಮಾತಾಡ್ತಾ ಇದ್ವಿ. ಕುಂದಾನಗರಿಯಲ್ಲಿ ಯಾವ ರೀತಿ ಲೋಕಸಭೆಯ ಅಖಾಡ ರೆಡಿ ಆಗ್ತಾ ಇದೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಕುಂದಾನಗರಿಯಲ್ಲಿ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ನ ಟಿಕೆಟ್? ಯಾಕೆಂದ್ರೆ ಜಿದ್ದಾಜಿದ್ದಿನಲ್ಲಿ ಅತಿರಥರಿದ್ದಾರೆ. ಹೈ ವೋಲ್ಟೇಜ್ ಕಣವಾಗಿ
ಕುಂದಾನಗರಿಯಲ್ಲಿ ಯಾರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋ ಸಾಧ್ಯತೆ ಇದೆ? ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ? ಈ ಬಾರಿ ಕುಂದಾನಗರಿ ಬೇಟೆಗೆ ಕಾಂಗ್ರೆಸ್ ನಿಂತಿದೆ. ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳ ದಂಡೇ ಇದೆ. ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ನಾಯಕರ ಮಕ್ಕಳ ಬಗ್ಗೆ ಲಾಭಿ ನಡೀತಾ ಇದೆ. ನಮ್ಮ ಮಕ್ಕಳಿಗೆ ಕೊಡಿ, ನಮ್ಮ ಮಕ್ಕಳಿಗೆ ಕೊಡಿ ಅಂತ. ಇಬ್ಬರು ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಒಬ್ಬರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇರೋದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅವರ ಪುತ್ರ ಮೃಣಾಲ್ಗೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್ ಕೂಡ ಟಿಕೆಟ್ಗೆ ಲಾಭಿ ಮಾಡ್ತಿದ್ದಾರೆ. ಉದ್ಯಮಿ ಕಿರಣ್ ಸಾಧುನವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಸಚಿವರ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಕೇಳಲಾಗ್ತಾ ಇದೆ. ಆನಂದ್, ಕಾಂಗ್ರೆಸ್ನಲ್ಲಿ ಲೋಕಸಭಾ ಎಲೆಕ್ಷನ್ 20 ಸ್ಥಾನಗಳನ್ನು ಶತಾಯಗತಾಯಿ ಗೆಲ್ಲಬೇಕು ಅಂತಿದೆ. ಆದರೆ ಅದರ ಮಧ್ಯದಲ್ಲಿ ಲಾಭಿಗಳು ಇವೆ. ನಮ್ಮ ಮಕ್ಕಳಿಗೆ ಕೊಡಿ, ನಮಗೆ ಕೊಡಿ ಅಂತ. ಬೆಳಗಾವಿ ಹೈ ವೋಲ್ಟೇಜ್ ಕ್ಷೇತ್ರ, ಅದು ವಿಧಾನಸಭಾ ಕ್ಷೇತ್ರಗಳಾಗಿರಲಿ ಅಥವಾ ಲೋಕಸಭಾ ಕ್ಷೇತ್ರಗಳಾಗಿರಲಿ, ಇಬ್ಬರು ಸಚಿವರ ಮಕ್ಕಳು ಕ್ಯೂನಲ್ಲಿದ್ದಾರೆ. ಹೆಂಗಿದೆ ಅಲ್ಲಿ ಜಿದ್ದಾಜಿದ್ದಿ? ಭಾವನಾ, ಚುನಾವಣೆ ಅಂದ ತಕ್ಷಣ ಸಹಜವಾಗಿ ವಿರೋಧಿ ಪಾಳೆಯದ ಒಂದು ವಿರೋಧವನ್ನು ಎದುರಿಸ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ಪಕ್ಷದ ಒಳಗಡೆ ಉಂಟಾಗ್ತಕ್ಕಂಥ ದೊಡ್ಡ ಮಟ್ಟದ ವಿರೋಧಗಳು ಅಥವಾ ಪಕ್ಷದ ಒಳಗಡೆ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಬಿಗಳು, ಒತ್ತಡಗಳು, ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಹೆಣಗಾಡಬೇಕಾಗತ್ತೆ. ಈಗ ಕಾಂಗ್ರೆಸ್ ಎದುರಿಸ್ತಾ ಇರತಕ್ಕಂಥದ್ದು ಹೊರಗಿನ ಶಕ್ತಿಯನ್ನು ಎದುರಿಸೋ ಜೊತೆಗೆ ಒಳಗಿನಿರ್ತಕ್ಕಂಥ ಶಕ್ತಿಯನ್ನು ಕೂಡ ಎದುರಿಸಬೇಕಾದಂಥ ಅನಿವಾರ್ಯತೆ. ಬಹಳ ಮುಖ್ಯವಾಗಿ ಬೆಳಗಾವಿಯಲ್ಲಿ, ಅಂದರೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದಾಗ ಕಡಿಮೆ ಅಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು ಸತೀಶ್ ಜಾರಕಿಹೊಳಿ ಅವರಿಗೆ. ಆದರೆ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಅಲ್ಲಿರ್ತಕ್ಕಂಥ ಸಂಘಟನಾ ಶಕ್ತಿಯೊಂದಿಗೆ ಗೆಲ್ಲಬಹುದಾದಂಥ ಕ್ಷೇತ್ರ ಅಂದುಕೊಂಡ್ರೂ ಕೂಡ ಪಕ್ಷದ ಒಳಗಿರ್ತಕ್ಕಂಥ ಈ ಸಮಸ್ಯೆ ಏನಿದೆ, ಇಬ್ಬರು ಸಚಿವರು ತಮ್ಮ ಪುತ್ರರಿಗೆ ಮತ್ತು ಪುತ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಏನು ಪ್ರಯತ್ನ ಏನಿದೆಯಲ್ಲ, ನಿಜವಾಗ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸವಾಲು. ಯಾಕೆಂದರೆ BJPನ ಎದುರಿಸ್ತಕ್ಕಂಥ ಒಂದು ಕಡೆ ಆದರೆ ಪಕ್ಷದ ಒಳಗಡೆ ಇರತಕ್ಕಂಥ ಈ ಏನು ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ತಮ್ಮ ಪುತ್ರ ಮತ್ತು ಪುತ್ರಿಗೆ ಅವಕಾಶ ಕೊಡಿಸಬೇಕು ಅಂತ ಏನು ಹೋರಾಟ ಕೇಳಿದಿದ್ದಾರಲ್ಲ, ಇದು ಎಕ್ಸ್ಟ್ರೀಮ್ ಸ್ಟೆಪ್ಪಿಗೆ ಹೋಗುತ್ತೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಒಂದೊಮ್ಮೆ ತಮಗೆ ಅವಕಾಶ ಸಿಗದೇ ಇದ್ದರೆ ಏನು ಮಾಡಬಹುದು ಅಂತಕ್ಕಂಥ ರಾಜಕೀಯ ಪಡಸಾಲೆಯಲ್ಲಿ ಒಂದು ಚರ್ಚೆ ಇದ್ದೇ ಇದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆ ಸೂಕ್ತವಾದಂಥ ಟಿಕೆಟ್ ಸಿಗದೇ ಇದ್ರೆ ಅವ್ರೇನು ಮಾಡಬಹುದು ಅಂತಕ್ಕಂಥದ್ದು. ಇದಕ್ಕೆ ಶಕ್ತಿಯಾಗಿ ಡಿ ಕೆ ಶಿವಕುಮಾರ್ ತಕ್ಕಡಿ ಹೆಚ್ಚು ಸತೀಶ್ ಜಾರಕಿಹೊಳಿ ಕಡೆನೇ ತೂಗುತ್ತೆ. ಹಾಗಂತಿಲ್ಲ. ಅಂದರೆ ಚುನಾವಣೆ ನಾನು ಈಗಾಗಲೇ ಹೇಳಿದಾಗೆ ಪಕ್ಷದ ಒಳಗಿರ್ತಕ್ಕಂಥ ಏನು ಸಂಘರ್ಷ ಇದೆಯಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ ನಮ್ದು ಥರ್ಡ್ ಪವರ್ ಸೆಂಟರ್ ಅನ್ನೋದನ್ನು ತೋರಿಸೋ ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಬಟ್ ಅಂಥದ್ದೊಂದು ಪ್ರಯತ್ನ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ಅಭ್ಯರ್ಥಿ ಯಾರಾಗ್ತಾರೋ ಇವರಿಬ್ಬರ ಸಹಮತ ಇರುವಂಥವ್ರು ಮಾತ್ರ ಅಭ್ಯರ್ಥಿ ಆದರೆ ಸೂಕ್ತ. ಒನ್ನೊಮ್ಮೆ ಇದು ಸಹಮತ ಇಲ್ಲದ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ನಿಶ್ಚಯವಾಗಿ ಕೂಡ ಬೆಳಗಾವಿಯಲ್ಲಿ BJP ಎದುರಿಸಲಿಕ್ಕೆ ಕಷ್ಟ ಆಗ್ಬೋದು. ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿಗೆ ಇರ್ತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ಮತ್ತು ಬಹಳ ದೊಡ್ಡ ಮಟ್ಟದ ಫೋರ್ಸ್ ಏನಿತ್ತು, ಬಹಳ ದೊಡ್ಡ ಮಟ್ಟದ ಕೆಲಸ ಮಾಡ್ತು. ಇನ್ನೊಂದಿಷ್ಟು ಕೆಲಸ ಮಾಡಿದರೆ ಅವರು ಉಪಚುನಾವಣೆ ಗೆದ್ದೇ ಬಿಡ್ತಿದ್ರು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಚರ್ಚೆಗಳು ಕೂಡ ಇತ್ತು. ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಯಾಕೋ ಆಸಕ್ತಿ ವಹಿಸಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಇಷ್ಟಾಗಿಯೂ ಕೂಡ ಈ ಬಾರಿ ಗೆಲ್ಲಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ಷೇತ್ರ ಅದು. ಹಾಗಾಗಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಅಲ್ಲಿ ಕಾಸ್ಟ್ ಕಾಂಬಿನೇಷನ್ ನಡೀತಾ ಇದೆ. ಒಂದು ಕುರುಬ, ಒಂದು ಲಿಂಗಾಯತ ಅಂತಕ್ಕಂಥ ಅಕ್ಕಪಕ್ಕದ ಚಿಕ್ಕೋಡಿ ಮತ್ತು ಬೆಳಗಾವಿ ಈ ಎರಡು ಕ್ಷೇತ್ರಗಳಲ್ಲಿ ಒಂದು ಕುರುಬರಿಗೆ ಒಂದು ಲಿಂಗಾಯತರಿಗೆ ಅನ್ನುವಂಥ ಲೆಕ್ಕಾಚಾರ. ಅದು ಚಿಕ್ಕೋಡಿನೂ ಆಗ್ಬೋದು, ಇಲ್ಲವೇ ಬೆಳಗಾವಿ ಕೂಡ ಆಗ್ಬೋದು. ಈ ರೀತಿಯ ಒಂದು ರಾಜಕೀಯ ಲೆಕ್ಕಾಚಾರದ ಮೇಲೆ ಸಹಜವಾದಂಥ ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಸತೀಶ್ ಜಾರಕಿಹೊಳಿ ಅವರು ತಾವು ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾರಿಗಾಗತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾರು ಅಭ್ಯರ್ಥಿ ಆಗ್ತಾರೋ ಅದರ ಮೇಲೆ ಒಂದು ಸ್ಟ್ರಾಟಜಿಗಳು ನಿರ್ಧಾರ ಆಗುತ್ತೆ. ಹಾಗಂತ ಕಾಂಗ್ರೆಸ್ ವಲಯದಲ್ಲಿ 20ರ ಒಳಗಡೆ ಇದು ಒಂದು ಗೆಲ್ಲುವಂಥ ಕ್ಷೇತ್ರ ಅಂತ ಈಗಾಗಲೇ ಪರಿಗಣಿಸಲಾಗಿದೆ. ಹಾಗಾಗಿ ದೊಡ್ಡ ಮಟ್ಟದ ಪೈಪೋಟಿ ಇರುವಂಥದ್ದು ಅಲ್ಲಿ. ಓಕೆ ಪ್ರಶಾಂತ್, ನೀವು ಹೆಂಗೆ ನೋಡ್ತೀರಿ? ಯಾಕಂದ್ರೆ ಇಲ್ಲಿ ಒಂದು ಸಚಿವರುಗಳ ಮಕ್ಕಳು ಹೌದು, ಅದರ ಜೊತೆಗೆ ಲಿಸ್ಟ್ ಇನ್ನೂ ಬಹಳ ದೊಡ್ಡದಿದೆ. ಅಮರ್ ಸಿಂಗ್ ಪಾಟೀಲ್ ಇದ್ದಾರೆ, ಕಿರಣ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ.
ಅಜಿತ್ ನೋಡಿ, ಭಾವನಾ, ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಮಾಡುವಾಗ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಕೂಡ ಬೆಳಗಾವಿಯಲ್ಲಿ ಯಾವ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥದ್ದನ್ನು ನಿರ್ಧರಿಸುತ್ತೆ. BJP ಒಂದು ಕಡೆ ಸಾರಾಸಗಟ್ಟಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರು, ಈ ಕಡೆ ಒಕ್ಕಲಿಗರ ಕ್ಯಾಂಡಿಡೇಟ್ಗಳನ್ನ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಕೊಡಲ್ಲ. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೆಳಗಾವಿಯಲ್ಲಿ ಲಿಂಗಾಯತ್ ಕೊಡಬೇಕಾದ್ರೆ ಚಿಕ್ಕೋಡಿಯಲ್ಲಿ OBC ಕೊಡಬೇಕು. ಯಾಕಂದರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ವರ್ಸಟೈಲ್ ಇದೆ. ಎಲ್ಲವನ್ನ ಒಟ್ಟಿಗೆ ತೆಗೆದುಕೊಳ್ಬೇಕಾದ್ರೆ ಚಿಕ್ಕೋಡಿಯಲ್ಲಿ ಲಿಂಗಾಯತ್ ಕೊಡೋದಾದರೆ ಬೆಳಗಾವಿಯಲ್ಲಿ OBC ಕೊಡಬೇಕು. ಈಗ ಕಾರವಾರ ಕ್ಷೇತ್ರದಲ್ಲಿ 2 ಕ್ಷೇತ್ರಗಳು ಬೆಳಗಾವಿ ಜಿಲ್ಲೆಯಿಂದ ಹೋಗ್ತವೆ, ಕಿತ್ತೂರು ಮತ್ತು ಖಾನಾಪುರ. ಅಲ್ಲಿ ಯಾರು ಕ್ಯಾಂಡಿಡೇಟು, ಅಲ್ಲಿ ನಿಂಬಾಳ್ಕರ್ ಕ್ಯಾಂಡಿಡೇಟ್ ಆದರೆ, ಮರಾಠ ಸಮುದಾಯಕ್ಕೆ ಸೇರಿದವರು ಕ್ಯಾಂಡಿಡೇಟ್ ಆದರೆ ಇಲ್ಲಿ ಯಾರಾಗಬೇಕು, ಈ ಚರ್ಚೆಗಳು ನನಗನ್ಸುತ್ತೆ. ಈಗಾಗಲೇ ಆಕಾಂಕ್ಷಿಗಳು ಯಾರ್ಯಾರು ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಮೃಣಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ, ಅಮರ್ ಸಿಂಗ್ ಪಾಟೀಲ್, ಕಿರಣ್ ಸಾಧುನವರ್, ಅನೇಕ ನಾಯಕರು ಈಗ ದಿಲ್ಲಿಗೆ ಹೋದಾಗ ಏನು ಹೇಳಿದ್ದಾರೆ ಅಂತಂದರೆ, ನೀವು ಬೆಳಗಾವಿ ಜಿಲ್ಲೆಗೆ ಟಿಕೆಟ್ ಕೊಡುವಾಗ ಮಕ್ಕಳನ್ನೇ ಯಾಕೆ ಕನ್ಸಿಡರ್ ಮಾಡ್ತೀರಿ, ಆ ಮಂತ್ರಿಗಳನ್ನೇ ಕನ್ಸಿಡರ್ ಮಾಡಿ ಅನ್ನುವ ಒಂದು ಪ್ರಸ್ತಾವನೆ ಕೂಡ ಇದೆ. ಅನೇಕರು ಹೋಗಿ ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ನೀವೀಗ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಕೊಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಮಾಡಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಕೊಟ್ಟರೆ ಜಾರಕಿಹೊಳಿ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ. ಹಾಗಿದ್ರೆ ಆ ಕ್ಷೇತ್ರ ಗೆಲ್ಲೋದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ನೀವು ಯಾವುದಾದ್ರೂ ಮಂತ್ರಿಗಳಿಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗಾದರೂ ಕೊಡಿ, ಸತೀಶ್ ಜಾರಕಿಹೊಳಿಗಾದರೂ ಕೊಡಿ, ಅದು ಗೆದ್ಕೊಂಡು ಬರೋದು ಸುಲಭ ಆಗುತ್ತೆ. ಯಾಕಂದರೆ ಮಂಗಳ ಅಂಗಡಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸೋತಿದ್ದು ಕೇವಲ 2,000 ಮತಗಳ ಅಂತ. ಇನ್ನೊಂದು ಸಮಸ್ಯೆಯೂ ಕೂಡ ಇದೆ. ನಿಮಗೀಗ ಮೃಣಾಲ್ ಹೆಬ್ಬಾಳ್ಕರ್ ನಿಂತ ತಕ್ಷಣ ಲಿಂಗಾಯತ ಮತಗಳು ಕ್ರೋಢೀಕರಣ ಆಗ್ತವೆ ಪಂಚಮಸಾಲಿ ಅಂತಕ್ಕಂಥದ್ರ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬ ಟೂತ್ ಆ್ಯಂಡ್ ನೇಲ್ ಅದನ್ನು ವಿರೋಧ ಮಾಡುತ್ತೆ. ಆಗ OBC ಮತಗಳೇನು BJPಗೆ ಶಿಫ್ಟ್ ಆಗ್ತಾವ? ವಿ ಡೋಂಟ್ ನೋ. BJP ಕ್ಯಾಂಡಿಡೇಟ್ ಯಾರು ಇರ್ತಾರೆ? ಹೀಗಾಗಿ ನನಗನ್ಸುತ್ತೆ ಜಾರಕಿಹೊಳಿ ಕುಟುಂಬ ಈಗ ಸತೀಶ್, ರಮೇಶ್, ಬಾಲಚಂದ್ರ, ಲಖನ್ ಇವರೆಲ್ಲರೂ ಹೆಚ್ಚು ಕಡಿಮೆ ಯಾವುದೇ ಪಾರ್ಟಿ ಕ್ಯಾಂಡಿಡೇಟ್ ಇದ್ದರೂ ತಮ್ಮ ಕುಟುಂಬದ ಏನಂತಾರೆ ಗುಡ್ವಿಲ್ ಅಂತ ಹೇಳಲ್ಲ, ತಮ್ಮ ಕುಟುಂಬದ ಇಂಟ್ರೆಸ್ಟ್ಗಳನ್ನು ಚುನಾವಣೆಯಲ್ಲಿ ನಿಶ್ಚಿತವಾಗಿ ಅದನ್ನು ಪೋಷಿಸ್ತಾರೆ. ಆ ಕಾರಣದಿಂದ ಯಾರನ್ನು ಈಗ ಅಮರ್ ಸಿಂಗ್ ಪಾಟೀಲ್ ಹಿಂದೊಂದ್ಸಲ ಗೆದ್ದಿದ್ರು ಅವರು, ರಾಯಬಾಗ್ದವರು. ಆದರೆ ಈಗ ಅಮರ್ ಸಿಂಗ್ ಪಾಟೀಲ್ರಿಗೆ ಆ ರೀತಿಯ ಪೊಲಿಟಿಕಲ್ ಹೋಲ್ಡ್ ಉಂಟಾ? ಕ್ವಶನ್ ಮಾರ್ಕ್. ವಿವೇಕ್ ಪಾಟೀಲ್ಗೆ ಟಿಕೆಟ್ ಕೊಡಬೇಕಾ? ಕಿರಣ್ ಸಾಧುನವರ್ ಹೋಟೆಲ್ ಇಂಡಸ್ಟ್ರಿಗಳನ್ನು ನಡೆಸ್ತಾರೆ. ಈ ಕಡೆ ಸೌದತ್ತಿ ಬೈಲಹೊಂಗಲ್ ಭಾಗದವರು. ಈಗ ಅವರಿಗೆ ಟಿಕೆಟ್ ಕೊಟ್ಟರೆ ಉಳಿದವರು ಬೆಂಬಲಿಸ್ತಾರ? ಈ ಎಲ್ಲ ಪ್ರಶ್ನೆಗಳಿವೆ. ಹೀಗಾಗಿ ಆನಂದ್ ಅವರ ಈ ಮಾತನ್ನು ನಾನು ಅನುಮೋದಿಸ್ತೀನಿ. ಏನಂದರೆ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟಿಗೆ ಬರದೆ ಮತ್ತು ಲಕ್ಷ್ಮಣ್ ಸವದಿ ಚಿಕ್ಕೋಡಿ ಭಾಗದಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳನ್ನು ಗೆಲ್ಲೋದು ಕಾಂಗ್ರೆಸ್ಗೆ ಕಷ್ಟ ಇದೆ. ಹಾಗಾಗಿ ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಬರ್ತಾರಾ ಅಥವಾ ಮಂತ್ರಿಗಳನ್ನೇ, ಈಗ ಸತೀಶ್ ಜಾರಕಿಹೊಳಿ ಅವರನ್ನೇ ನಿಲ್ಲಿ ಅಂತಕ್ಕಂಥ ಒತ್ತಡವನ್ನು ಕಾಂಗ್ರೆಸ್ಗೆ ಇವತ್ತೇನಿದೆ, ಎವ್ರಿ ಸೀಟ್ ಈಸ್ ಇಂಪಾರ್ಟೆಂಟ್. ನೀವು ಒಂದು ರಣತಂತ್ರದ ತಪ್ಪಿನಿಂದಾಗ ನಾವು 1 ಸೀಟ್ 2 ಸೀಟ್ ಕಳ್ಕೊಳ್ತೀವಿ ಅನ್ನುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಯಾಕಂದರೆ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ ಇರೋದೇ ಕರ್ನಾಟಕ, ತೆಲಂಗಾಣ, ಕೇರಳ, ತಮಿಳುನಾಡು, ಬಿಹಾರ್, ಮಹಾರಾಷ್ಟ್ರ, ಈ ರಾಜ್ಯಗಳಲ್ಲಿ, ಹರಿಯಾಣದಲ್ಲಿ ನೀವು ಒಂದೊಂದು ಸೀಟ್ ಮುಖ್ಯ ಆಗುತ್ತೆ. ಬೆಳಗಾವಿನ ಒಂದು ಸಣ್ಣ ತಪ್ಪು ಕಾರವಾರ, ಧಾರವಾಡ, ಚಿಕ್ಕೋಡಿ, ಬಾಗಲಕೋಟ್ ಮೇಲೆ ಕೂಡ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳು. ಅಂದರೆ ಅಲ್ಲೇನಾದರೂ ಫ್ಲೇರಪ್ ಆದರೆ, ಜಗಳ ಫ್ಲೇರಪ್ ಆಗಿಬಿಟ್ರೆ ಡಿಫಿಕಲ್ಟ್ ಫಾರ್ ಕಾಂಗ್ರೆಸ್ ಟು ವಿನ್ ದಟ್ ಸೀಟ್. ಆ ಕಾರಣದಿಂದ ನನಗನ್ಸುತ್ತೆ ತುಂಬ ಮಶಕ್ಕತ್ ಮಾಡಬೇಕಾಗತ್ತೆ, ಚರ್ಚೆಗಳನ್ನು ನಡೆಸಬೇಕಾಗತ್ತೆ. ಹೆಬ್ಬಾಳ್ಕರ್ ಇಂಟ್ರೆಸ್ಟ್ ಅಂದರೆ ಅದರಲ್ಲಿ DK ಶಿವಕುಮಾರ್ ಬರ್ತಾರೆ. ಸತೀಶ್ ಜಾರಕಿಹೊಳಿ ಕುಟುಂಬದ ಇಂಟ್ರೆಸ್ಟ್ ಅಂದರೆ ಅದರಲ್ಲಿ ಸಿದ್ದರಾಮಯ್ಯ ಬರ್ತಾರೆ. ಲಿಂಗಾಯತ ಪಾಲಿಟಿಕ್ಸ್, ಲಿಂಗಾಯತ್ ಕನ್ಸಾಲ್ಟೇಷನ್ ಇದೆ, ಪಂಚಮಸಾಲಿ ಕನ್ಸಾಲ್ಟೇಷನ್ ಇದೆ. ಇವೆಲ್ಲ ಗಣನೆಗೆ ತೆಗೆದುಕೊಂಡು ಬೆಳಗಾವಿನ ಟಿಕೆಟ್ ಹಂಚಿಕೆ ಆಗುತ್ತೆ ಅಂತ ನನಗನ್ಸುತ್ತೆ. ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. BJPಗೆ ಯಾರು ಕ್ಯಾಂಡಿಡೇಟ್ ಕೊಡುತ್ತೆ ಅದು ಕೂಡ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ನಿರ್ಧರಿಸುವಾಗ ಮುಖ್ಯ ಆಗುತ್ತೆ. ಈಗ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಈ 3 ಜನ ಒಟ್ಟಿಗೆ ಬಂದರು ಅಂತ ಹೇಳಿದ್ರೆ BJPಗೆ ಇಟ್ ವಿಲ್ ಬಿ ವೆರಿ ಟಫ್. ನಿಶ್ಚಿತವಾಗಿ ನೋಡಿ, BJPಗೆ ಕಳೆದ ಬಾರಿಯಂತೆ ತುಂಬ ಕೇಕ್ ವಾಕ್ ಇದೆ ಅಂತಕ್ಕಂಥ ಸೀಟ್ ಅಲ್ಲ. ಬೈ ಎಲೆಕ್ಷನ್ಸ್ನಲ್ಲೇ ನಮ್ಗೆ ಗೊತ್ತಾಗಿದೆ
ಸುರೇಶ್ ಅಂಗಡಿ ಹೇಗೆ ಗೆಲ್ತಾ ಇದ್ರು ಹಾಗೆ ಮಂಗಳ ಅಂಗಡಿ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 2,000 ಮತಗಳ ಅಂತರದಿಂದ ಸಿಕ್ಕರು. ಸರ್ಕಾರ ಇದೆ, ಫಾರ್ಮಿಡೇಬಲ್ ವೋಟ್ ಕಾಂಬಿನೇಷನ್ ಇದೆ. ಈಗ ಪಂಚಮಸಾಲಿ ಗಾಣಿಗರು ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅಂದರೆ, ಆದರೆ ಈ ಜಾರಕಿಹೊಳಿ ಹೆಬ್ಬಾಳ್ಕರ್ ಮತ್ತು ಸವದಿ ಒಟ್ಟಿಗೆ ಬರ್ತಾರ ಅನ್ನೋದೇ ಪ್ರಶ್ನೆ. ಓಕೆ, ಆನಂದ್, ಬಿಜೆಪಿಯಲ್ಲಿ ಇವಾಗ ಗಮನ ಹರಿಸ್ತಾ ಇರುವಂತಹ ಆಕಾಂಕ್ಷಿಗಳು ಯಾರಾಗಿರ್ಬಹುದು? ಬಿಜೆಪಿ ಗಮನ ಹರಿಸ್ತಾ ಇದೆ ಬೆಳಗಾವಿಯಲ್ಲಿ ಅಂತ, ಮಂಗಳ ಅಂಗಡಿಯನ್ನು ಹೊರತುಪಡಿಸಿ. ಎಸ್, ಈ ಕ್ಷಣದವರೆಗೂ ಕೂಡ ಬಿ ಜೆ ಪಿಯಲ್ಲಿ ಸಹಜವಾಗಿ ತೆರೆಮರೆಯ ಪ್ರಯತ್ನಗಳಾಗ್ತಾ ಇದೆ. ಆದರೆ ಮಂಗಳ ಅಂಗಡಿನ ಇನ್ನೊಂದು ಸಲ ಕಣಕ್ಕಿಳಿಸಿದ್ರೆ ಹೇಗೆ ಅಂತಕ್ಕಂಥ ಚರ್ಚೆಗಳು ಕೂಡ ಸಹಜವಾಗಿ ಬಿ ಜೆ ಪಿಯಲ್ಲಿದೆ. ಯಾವುದೂ ಕೂಡ ಅಂತಿಮ ಘಟ್ಟಕ್ಕಿನ್ನೂ ಬಂದಿಲ್ಲ. ಅಲ್ಲ, ಮಂಗಳ ಅಂಗಡಿ ಅವರ ಬಗ್ಗೆ ಅಲ್ಲಿನ ಕಾರ್ಯಕರ್ತರು ಅಥವಾ ಅಲ್ಲಿನ ಜನರ ಇದೇನಿದೆ? ಮಂಗಳ ಅಂಗಡಿಯವರನ್ನು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಎಲ್ಲಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜಗದೀಶ್ ಶೆಟ್ಟರ್ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜಗದೀಶ್ ಶೆಟ್ಟರ್ ಜೊತೆಗೆ ಮಂಗಳ ಅಂಗಡಿಯವರು ಎಷ್ಟರ ಮಟ್ಟಿಗೆ ಅವರು ರಾಜಕೀಯವಾಗಿ ನಿಲ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅವು ಮತ್ತು ಮಂಗಳ ಅಂಗಡಿಯವರ ಆಸಕ್ತಿಗಳು, ಅಂದರೆ ಹಿಂದಿದ್ದಂಥ ರಾಜಕಾರಣ ಬೇರೆ, ಸ್ಥಿತಿಗಳು ಬೇರೆ, ಈಗ ಬದಲಾವಣೆ, ಅವರು ಎಷ್ಟರ ಮಟ್ಟಿಗೆ ಆಸಕ್ತಿ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ನಾವು ಗಮನಿಸಬಹುದು, ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ತನಗೆ ಟಿಕೆಟ್ ಕೊಡಬೇಕು ಅಂತೇಳಿ ಸಹಜವಾಗಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅವಕಾಶ ಕೊಡಲೇಬೇಕು, ನಾವು ನೀವು ರಾಜ್ಯಸಭಾ ಮೆಂಬರ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಲಿಲ್ಲ. MLC ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಲಿಲ್ಲ. ಹಾಗಾಗಿ ಈ ಬಾರಿ ನನಗೆ ಅವಕಾಶ ಕೊಡಬೇಕು ಅಂತೇಳಿ ಸಿಟ್ಟಿಂಗ್ MP ಇರ್ತಕ್ಕಂಥ ಚಿಕ್ಕೋಡಿಯಲ್ಲಿ ಅವರು ಡಿಮಾಂಡನ್ನು ಮಾಡ್ತಿದ್ದಾರೆ. ಅದು ಈಗಾಗಲೇ ಪ್ರಶಾಂತ್ ಹೇಳಿದಾಗೆ ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದಷ್ಟು ಸಂದೇಶಗಳನ್ನು ಕೊಡುತ್ತೆ 2 ಕ್ಷೇತ್ರಗಳಲ್ಲಿ. ಹಾಗಾಗಿ ಅವೆಲ್ಲವನ್ನೂ ಕೂಡ ಬಿಜೆಪಿ ಅಳದು ತೂಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಹಾಗಂದ ಮಾತ್ರಕ್ಕೆ ಅಸೆಂಬ್ಲಿಯಲ್ಲಿ ಅಂತ ಆಶಾದಾಯಕವಾಗಿರ್ತಕ್ಕಂಥ ಏನು ಡೆವಲಪ್ಮೆಂಟ್ ಕೂಡ ಬಿಜೆಪಿಗೆ ಆಗಿಲ್ಲ. ಯಾಕಂದ್ರೆ ಬೇರೆ ರೀತಿಯಾಗಿರ್ತಕ್ಕ ರಾಜಕೀಯ ಲೆಕ್ಕಾಚಾರಗಳಾದವು. ಸೊ ಹಾಗಾಗಿ ಲಕ್ಷ್ಮಣ್ ಸವದಿ ಎಲ್ಲಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ. ಜಗದೀಶ್ ಶೆಟ್ಟರ್ ಎಲ್ಲಿದ್ದಾರೆ ಮುಖ್ಯ ಆಗುತ್ತೆ. ಮತ್ತು 2 ಪ್ರಬಲವಾಗಿರ್ತಕ್ಕಂಥ ಸಚಿವರುಗಳು ಈ ಕ್ಷೇತ್ರ ಗೆಲ್ಲಿಕ್ಕೆ ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ಸೊ ಎಲ್ಲವೂ ನಡೆದಿದೆ. ಸೊ ಹಾಗಾಗಿ ಬೆಳಗಾವಿ, ನಾನು ಈಗಾಗಲೇ ಹೇಳಿದಾಗ 20ರಲ್ಲಿ ಕಾಂಗ್ರೆಸ್ 20ರಲ್ಲಿ ಗೆಲ್ಲುವಂಥ ಕ್ಷೇತ್ರ ಅಂತ ಬೆಳಗಾವಿನ. ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಇವೆಲ್ಲವನ್ನು ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಡೆವಲಪ್ಮೆಂಟ್ ಆಧಾರದ ಮೇಲೆ ಬಿಜೆಪಿ ಅಭ್ಯರ್ಥಿ ನಿರ್ಧಾರ ಈ ಕ್ಷಣಕ್ಕೂ ಆಗುತ್ತೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ದಿಲ್ಲಿಗೆ ಬಿಜೆಪಿ ಕರೆಸ್ಕೊಂಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ರು ಲೋಕಸಭೆಗೆ ನಿಲ್ಲಬೇಕು, ನಾನು ಹಾಗೆ ಅದರ ಹೈಪೋಥೆಟಿಕಲಿ ಹೇಳ್ತಿದ್ದೀನಿ, ನಾಟ್ ಬೇಸ್ಡ್ ಆನ್ ಇನ್ಫಾರ್ಮೇಷನ್. ಎಲ್ಲಿ ನಿಲ್ಬೇಕು ಅವರು? ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಈ 3 ಜಿಲ್ಲೆಗಳಲ್ಲಿ ಎಲ್ಲಾದರೂ ಒಂದು ಕಡೆ ಬಂದು ನಿಲ್ಲು. ಯತ್ನಾಳ್ ಬಂದು ನಿಲ್ಲಿಕ್ಕೆ ತಯಾರಾದರೆ ಥಿಂಗ್ಸ್ ವಿಲ್ ಚೇಂಜ್ ಡ್ರಾಮ್ಯಾಟಿಕಲಿ. ಮಂಗಳ ಅಂಗಡಿ ಬಿಟ್ಟರೆ ನಿಮಗೆ ಕ್ಯಾಂಡಿಡೇಟ್ ಇಲ್ಲ, ಬಿ ಜೆ ಪಿಗೆ ದೊಡ್ಡ ಮಟ್ಟದ ಕ್ಯಾಂಡಿಡೇಟ್ ಇಲ್ಲ. ಇಫ್ ರಮೇಶ್ ಜಾರಕಿಹೊಳಿ ಯತ್ನಾಳ್ ಜೊತೆಗೆ ಓಡಾಡ್ತಾ ಇದ್ದಾರೆ, ಒಬ್ಬ ಲಿಂಗಾಯತ್ ಕ್ಯಾಂಡಿಡೇಟನ್ನು ಇಲ್ಲಿ ತಂದು ಹೆಬ್ಬಾಳ್ಕರನ್ನ ನ್ಯೂಟ್ರಲೈಸ್ ಮಾಡಬೇಕು ಅನ್ನೋದನ್ನೇನೋ ನಿರ್ಧಾರ ಮಾಡಿದರೆ ಅಂತ ಹೇಳ್ತಿದ್ದೀನಿ. ಮಾಡ್ತಾರೆ, ಚರ್ಚೆ ನಡೀತಾ ಇದೆ ಅಂತ ಹೇಳ್ತಾ ಇಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಬಿಜೆಪಿ ಕ್ಯಾಂಡಿಡೇಟ್ ಬೆಳಗಾವಿ ಪಾಲಿಟಿಕ್ಸ್ ಇದೆ ಅಲ್ಲ, ಅದು ಪಕ್ಷದ ದೃಷ್ಟಿಯಿಂದ ನೋಡಬೇಡಿ, ಅದು ಜಾತಿಯ ದೃಷ್ಟಿಯಿಂದನೂ ನೋಡಬೇಡಿ, ಅದು ವ್ಯಕ್ತಿಯ ದೃಷ್ಟಿಯಿಂದ ನೋಡಿ. ಎಸ್, ಒಂದು 3 ಜನ ಪ್ರಬಲ ನಾಯಕರು ಕಾಂಗ್ರೆಸ್ ಅಲ್ಲಿ ಒಟ್ಟಾಗಬೇಕು. ಒಟ್ಟಾದ್ರೆ ಕಾಂಗ್ರೆಸ್ ಪಾಲಿಗೆ ಗೆಲುವು ಸುಲಭ ಆಗತ್ತೆ. ಅಥವಾ ಬಿಜೆಪಿ ಅಂತಹ ಟಫ್ ಕಾಂಪಿಟೇಟರ್ನ ತಗೊಂಡ್ಬಂದ್ರೆ, ಮತ್ತು ನೀವು ಸಿದ್ನಾಳ್ ಆದಮೇಲೆ SB ಸಿದ್ನಾಳ್ ಆದಮೇಲೆ ಬೆಳಗಾವಿಯಲ್ಲಿ ಬಾಬಾಗೌಡ ಪಾಟೀಲ್ ಗೆದ್ರು. ನಂತರ 2004ರಿಂದ ಸುರೇಶ್ ಅಂಗಡಿ ಗೆಲ್ತಾ ಇದ್ದಾರೆ, ಬಿಜೆಪಿನೇ ಗೆಲ್ತಾ ಇದೆ. ಹಾಗಿರುವಾಗ ಸುಲಭದ ಕ್ಷೇತ್ರ ಅಲ್ಲ, ಪ್ರಯತ್ನ ಆಗಿದ್ದು ಮಾತ್ರ ಬೈ ಎಲೆಕ್ಷನ್. ಎಸ್, ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳಿವೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಬಳ್ಳಾರಿ ಕಡೆ ಹೋಗೋಣ. ಗಣಿನಾಡಲ್ಲಿ ತೀವ್ರಗೊಂಡಿದೆ ಟಿಕೆಟ್ ಪೈಪೋಟಿ. ಲೋಕಸಭಾ ಸ್ಪರ್ಧೆಗೆ ನಾಯಕರ ನಡುವೆ ಜಿದ್ದಿನ ಹೋರಾಟ ಇದೆ. ಈಗಲೇ ಪ್ರಚಾರ ಸಂಘಟನೆಯಲ್ಲಿ ಆಕಾಂಕ್ಷಿಗಳು ಬ್ಯುಸಿಯಾಗಿದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಸಚಿವ ನಾಗೇಂದ್ರ ಅವರ ಅಳಿಯ ಮುರಳೀಕೃಷ್ಣ ಟಿಕೆಟ್ ಆಕಾಂಕ್ಷಿ ಇದ್ದಾರೆ. ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರು ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಉಗ್ರಪ್ಪ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಕ್ಷೇತ್ರ. ಆನಂದ್, ಬಳ್ಳಾರಿ ಪಾಲಿಟಿಕ್ಸ್, ಬಳ್ಳಾರಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟು. ಭಾವನಾ, ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಹಜವಾಗಿ ಬಿಜೆಪಿಗೆ ಪೂರಕವಾದಂಥ ಕ್ಷೇತ್ರ ಅಂತ ಸಹಜವಾಗಿ ಹೇಳ್ತೇವೆ.
ಆದರೆ 2018ರಲ್ಲಿ ಭಿನ್ನವಾದಂಥ ಉಪಚುನಾವಣಾ ಫಲಿತಾಂಶ ಬಂದಿತ್ತು. ಅಲ್ಲಿ ಉಗ್ರಪ್ಪ ಅವರು ಕಡಿಮೆ ಅವಧಿಯಲ್ಲಿ MP ಆಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು. ಆದರೆ ಹಿಂದೆ ದೊಡ್ಡ ಮಟ್ಟದ ಶಕ್ತಿಯ ಕೆಲಸ ಮಾಡಿದ್ದು DK ಶಿವಕುಮಾರ್ ಆ್ಯಂಡ್ ಟೀಮ್. ಇಷ್ಟರ ಮಧ್ಯದಲ್ಲಿ ಜಾತಿ ಸಮೀಕರಣದ ಆಧಾರದ ಮೇಲೆ ಕಾಂಗ್ರೆಸ್ಗೆ ಒಂದು ಪುಷಪ್ ಬೇಕಾಗಿತ್ತು. ಆ ಕಾರಣಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರು. ಉಪಚುನಾವಣೆಯಲ್ಲಿ ಉಗ್ರಪ್ಪ ಗೆದ್ದರು. ಆದರೆ ನಂತರದಲ್ಲಿ ಉಗ್ರಪ್ಪ ಸೋಲ್ತಾರೆ. ಈಗ ಪರಿಸ್ಥಿತಿ ಭಿನ್ನ ಆಗಿದೆ. ಅಲ್ಲಿ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ನಾನು ಈಗಾಗಲೇ ಹೇಳಿದಾಗ ಕಾಂಗ್ರೆಸ್ನ 20ರ ಒಳಗಡೆ ಇರತಕ್ಕಂಥ ಕ್ಷೇತ್ರ, 20ರಲ್ಲಿ ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಬಳ್ಳಾರಿ ಕೂಡ ಒಂದು. ಯಾಕಂದರೆ ಅಲ್ಲಿ BJPಯ ಒಂದು ಶಕ್ತಿ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಆಶಾದಾಯಕವಾಗಿಲ್ಲ, ಅದು ಪ್ರೂವ್ ಆಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಅಲ್ಲಿ ರೆಡ್ಡಿ ಪಾತ್ರ ಏನು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಜನಾರ್ದನ್ ರೆಡ್ಡಿ ಜಿಲ್ಲೆಯಿಂದ ಹೊರಗಿದ್ದರೂ ಕೂಡ ಅವರ ಫ್ಯಾಮಿಲಿ ಮತ್ತು ರೆಡ್ಡಿಯ ಹೊಸ ಪಕ್ಷದ ಒಂದು ಸ್ಪರ್ಧೆಯ ಕಾರಣಕ್ಕಾಗಿ ಸೋಮಶೇಖರ್ ರೆಡ್ಡಿ ಇವೆಲ್ಲವೂ ಕೂಡ ಆಗಿದೆ. ಸೊ ಆ ಕಾರಣಕ್ಕಾಗಿ ಅವೆಲ್ಲವೂ ಕೂಡ ಭಾಳ ಪ್ರಮುಖ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ರಾಮುಲು ವರ್ಸಸ್ ನಾಗೇಂದ್ರ ಅಂತಕ್ಕಂಥದ್ದು ಕ್ಲಿಯರ್ ಆಗಿಬಿಟ್ಟಿದೆ. ಆ ಕಾರಣಕ್ಕಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಪೈಪೋಟಿ ಸ್ಟಾರ್ಟ್ ಆಗಿದೆ. ಆ ಕಾರಣಕ್ಕಾಗಿ ನಾಗೇಂದ್ರ ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಗಮನಿಸ್ಬೋದು, ಮುರಳೀಕೃಷ್ಣ ಏನಿದ್ದಾರೆ ನಾಗೇಂದ್ರ ಅಳಿಯ, ಇನ್ನೊಬ್ಬರು ವೆಂಕಟೇಶ್ ಪ್ರಸಾದ್, ಇವರು ಬ್ರದರ್. ಸೊ ಹಾಗಾಗಿ ಇವರೇ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಪ್ರಯತ್ನವನ್ನು ನಾಗೇಂದ್ರ ಮಾಡ್ತಿದ್ದಾರೆ. ಇನ್ನು ಸಹಜವಾಗಿ ಉಗ್ರಪ್ಪ ತನಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಒತ್ತಾಯ ಇದೆ. ಈ ಕಾರಣಕ್ಕಾಗಿ ಸಹಜವಾಗಿ ಆ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡದಾಗ್ತದೆ. ಎಲ್ಲವೂ ಪ್ರಬಲವಾಗಿ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟ, ಬಳ್ಳಾರಿಯಲ್ಲಿ ಕಳೆದ ಬಾರಿಗಿಂತ ಭಿನ್ನವಾಗಿರ್ತಕ್ಕಂಥ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ. ಆ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಜೊತೆಗೆ ರೆಡ್ಡಿಯವರ ಬೆಂಬಲವನ್ನು ಕೂಡ ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮುಂದುವರೆದಿದೆ. ಯಾಕೆಂದರೆ ರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿಯ ಮಧ್ಯೆ ಇರತಕ್ಕಂಥ ಒಂದು ಸ್ನೇಹ ಈಗ ಅಷ್ಟು ಮೊದಲ ಥರ ಇಲ್ಲ. ಆ ಕಾರಣಕ್ಕಾಗಿ ರೆಡ್ಡಿ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ಕಾರಣ. ಯಾಕಂದರೆ ರಾಜಕೀಯದಲ್ಲಿ ವೈರಿ ಸಹಜವಾಗಿ ಅದೊಂಥರ ರಾಜಕಾರಣದಲ್ಲಿ ಇರುತ್ತೆ. ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಲೆಕ್ಕಾಚಾರದಲ್ಲಿದೆ. ಮತ್ತು ಇದು ಭಾಳ ದೊಡ್ಡ ಮಟ್ಟದಲ್ಲಿ ಕಳೆದ ಅಸೆಂಬ್ಲಿಯೊಳಗಡೆ ಕೂಡ ಸಾಬೀತಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸ್ತಕ್ಕಂಥ CM ಅನ್ನು ಬೆಂಬಲಿಸ್ತಕ್ಕಂಥ ಕೆಲಸ ರೆಡ್ಡಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ಚುನಾವಣೆಯಲ್ಲೂ ಕೂಡ ರಾಮುಲು ವಿರುದ್ಧಾತ್ಮಕವಾದ ನಿಲುವನ್ನು ರೆಡ್ಡಿ ತೆಗೆದುಕೊಳ್ತಾರೆ. ನಾಗೇಂದ್ರನ ಗೆಲುವಿಗೆ ಪೂರಕವಾಗಿ ನಿಲ್ತಾರೆ ಅಂತ. ಯಾಕಂದರೆ ನಾಗೇಂದ್ರ ತಮ್ಮ ಶಿಷ್ಯ, ನಾಗೇಂದ್ರ ತಮ್ಮ ಹುಡುಗ ಅಂತಕ್ಕಂಥ ಮಾತನ್ನು ಸಿಕ್ಕ ಅವಕಾಶ ಎಲ್ಲಿ ಸಿಗುತ್ತೋ ಎಲ್ಲ ಕಡೆಗೂ ಕೂಡ ರೆಡ್ಡಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ನ ಗೆಲ್ಲುವಂಥ ಕ್ಷೇತ್ರಗಳ ಪೈಕಿ ಬಳ್ಳಾರಿ ಕೂಡ ಒಂದು. ಆಕಾಂಕ್ಷೆಗಳು ಕೂಡ ಸಹಜ ದೊಡ್ಡದಾಗಿದೆ. ಈ ಚುನಾವಣೆಯಲ್ಲೂ ಕೂಡ BJP ಅಭ್ಯರ್ಥಿ ಯಾರಾಗ್ತಾರೆ ಅಂತ ಇನ್ನೂ ಕೂಡ ಬಳ್ಳಾರಿ ಕ್ಲಿಯರ್ ಆಗಿಲ್ಲ. ರಾಮುಲು ಪ್ರಯತ್ನ ಮಾಡ್ತಾ ಇದ್ದಾರೆ. ರೈಟ್. ಪ್ರಶಾಂತ್, ರಾಮುಲು ಒಂದು ಕಡೆ, ಮತ್ತೊಂದು ಕಡೆ ನಾಗೇಂದ್ರ ಮತ್ತು ಕಾಂಗ್ರೆಸ್ನ ನಾಯಕರು. ಕಳೆದ ಬಾರಿಗಿಂತ ರಿಸಲ್ಟ್ ಈ ಬಾರಿ ಬಹಳ ಭಿನ್ನವಾಗಿರುತ್ತೆ ಅಂತ ಆನಂದ್ ಹೇಳ್ತಿದ್ದಾರೆ. ಭಾವನಾ, 99ರವರೆಗೆ 99ಕ್ಕೆ ಸೋನಿಯಾ ಗಾಂಧಿ ಅಲ್ಲಿ ಬಂದು ನಿಂತರು. ಅಂದರೆ ಇಡೀ ದೇಶದಲ್ಲಿ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಸೋತಿರಲಿಲ್ಲ. ಅದರಲ್ಲಿ ಬಳ್ಳಾರಿ ಕೂಡ ಒಂದು. ಅಂದರೆ ಸ್ವತಂತ್ರ ನಂತರ ನೀವು 20 ವರ್ಷಗಳ ರೆಡ್ಡಿ ರಾಮುಲು ಒಂದು ಆಳ್ವಿಕೆಯ ಅವಧಿ ಅವರೇ ಹೇಳ್ಕೊಳ್ಳುವಂತೆ ಅವರೊಂದು ರೀತಿ ಒಂದು ಕಾಂಬಿನೇಷನ್ ಹೇಳ್ಕೊಳ್ಳುವಂತೆ ಆಗಿದ್ದು ಬಿಟ್ಟರೆ ಸತತವಾಗಿ ಕಾಂಗ್ರೆಸ್ನ ಪ್ರಭಾವ ಇರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬೇರೆ ಬೇರೆ ಜಾತಿಯ ಮತದಾರರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ. 2023ರ ಚುನಾವಣೆಯಲ್ಲಿ BJP ಒಂದು STಗಳ ಮೀಸಲಾತಿಗಳನ್ನು ಹೆಚ್ಚಿಸ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು, ಆದರೆ ಆನ್ ಗ್ರೌಂಡ್ BJPಗೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ, ಅದು STಗಳು ಮತ ನೀಡಲಿಲ್ವೋ ಅಥವಾ STಗಳನ್ನು ಹೊರತುಪಡಿಸಿ ಉಳಿದ ಮತದಾರರು ಸಿಟ್ಟಾಗಿ ಮತ ನೀಡಲಿಲ್ವೋ, ಪ್ರಮುಖವಾಗಿ ಲಿಂಗಾಯತರು. ನೀವು ಹಳೆ ಮೈಸೂರು ಭಾಗದಲ್ಲಿ ತೆಗೆದುಕೊಳ್ಳಿ, ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ತೆಗೆದುಕೊಳ್ಳಿ, ಬೀದರ್ ಬಿಟ್ಟರೆ ಬೇರೆ ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿ ಬಂದು ಸಪೋರ್ಟ್ ಮಾಡಲಿಲ್ಲ BJPಗೆ. ಅದರಿಂದ ಸೋಲಾಯಿತು. ಅದರ ಬಗ್ಗೆ ಪರಾಮರ್ಶೆ, ಒಂದು ಚರ್ಚೆ ಬೇರೆ. ಆದರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನಮಗೊಂದು ಗೆಲ್ಲುವ ಅವಕಾಶ ಇದೆ. ಯಾಕಂದರೆ ಉಗ್ರಪ್ಪ ಬೈ ಎಲೆಕ್ಷನ್ಸ್ನಲ್ಲಿ ಗೆದ್ದು ತೋರಿಸಿದರು. ಮತ್ತು ರೆಡ್ಡಿ ರಾಮುಲು ನಡುವಿನ ಒಂದು ಕಂದಕದ ಕಾರಣದಿಂದ ಕೂಡ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನಮಗೊಂದು ಅವಕಾಶ ಇದೆ ಅಂತಕ್ಕಂಥದ್ದು. BJPಯಲ್ಲಿ ಈಗೇನು ದೇವೇಂದ್ರಪ್ಪ ಇದ್ದಾರೆ, ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ರಾಮುಲು ಕೆಲವರು, ಈಗ ನಾನು ರಾಮುಲು ಹತ್ತಿರದವ್ರನ್ನ ಕೇಳಿದಾಗ ನಿಲ್ಲೋಕೆ ಆಸೆನೂ ಇದೆ, ನಿರಾಸಕ್ತಿನೂ ಇದೆ. ಯಾಕಂದರೆ ಈ ರಾಮುಲು ಕುಮಾರಸ್ವಾಮಿ ಇವರಿಬ್ರಿಗೂ ದಿಲ್ಲಿಯಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಂದರೆ ಅವ್ರಿಗೆ ದಿಲ್ಲಿ ಇಷ್ಟ ಆಗಲ್ಲ. ದೇ ಎಂಜಾಯ್ ಪಾಲಿಟಿಕ್ಸ್ ಇನ್ ಕರ್ನಾಟಕ. ಅದೊಂದು ಕಾರಣ ಇದೆ. ಇನ್ನೊಂದು, ಮೋದಿ ಪ್ರಭಾವ ಲಿಂಗಾಯತರನ್ನು ಒಟ್ಟುಗೂಡಿಸಿ ಒಬ್ಬ ಮಾಜಿ IPS ಅಧಿಕಾರಿಯನ್ನು ತಂದು ನಿಲ್ಲಿಸಬೇಕಾ ಬಳ್ಳಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಕೂಡ BJPಯಲ್ಲಿ ಚರ್ಚೆಗಳಿವೆ. ಬಟ್ ರಾಮುಲು
ಇವಾಗ ಅದನ್ನು ರಾಮುಲು ವಿರೋಧಿಸ್ತಾರ, ಸಪೋರ್ಟ್ ಮಾಡ್ತಾರ, ಈ ಪ್ರಶ್ನೆಗಳು ಕೂಡ ಇವೆ. ಅಲ್ಲ, ಈಗ ರಾಮುಲು ನಿಲ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ರಾಮುಲು ರಾಜಕೀಯ ಭವಿಷ್ಯನ ನೋಡ್ಕೋಬೇಕಲ್ಲ. ಅಲ್ಲ, ಅದು ಈಗ ರಾಮುಲು ಬೇರೆ ರೀತಿಯಿಂದ ರಾಮುಲು ಅವ್ರನ್ನ ಅಕಾಮಿಡೇಟ್ ಮಾಡಬೇಕಾ, ಟಿಕೆಟ್ ಕೊಡಬೇಕಾ, ಬೇರೆಯವ್ರನ್ನ ತಂದು ನಿಲ್ಲಿಸ್ಬೇಕಾ, ಈ ಎಲ್ಲ ಚರ್ಚೆಗಳು ನಿಶ್ಚಿತವಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ನಾಗೇಂದ್ರ ಏನು ಹೇಳ್ತಿದ್ದಾರೆ, ನನ್ನ ಸಹೋದರನ ನಿಲ್ಲಿಸ್ತೀನಿ, ನಾನು ಗೆಲ್ಸ್ಕೊಂಡ್ಬರ್ತೀನಿ ಅಂತ. ಆದರೆ ಒಂದು ಒತ್ತಡ, ನಾಗೇಂದ್ರ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಇದೆ, ಚರ್ಚೆ ಇದೆ. ನಾಗೇಂದ್ರರೇ ಚುನಾವಣೆಗೆ ನಿಂತರೆ ಒಂದು ಫೈಟ್ ಆಗುತ್ತೆ, ನಾಗೇಂದ್ರ ಸಹೋದರ ನಿಂತರೆ ಫೈಟ್ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲೂ ಕೂಡ ಅಪ್ರಿಹೆನ್ಷನ್ಸ್ಗಳಿವೆ. ಹೀಗಾಗಿ ಒಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು. ನನಗನ್ಸುತ್ತೆ ಕರ್ನಾಟಕದ ಅತಿ ಪ್ರಬಲ ಸೆಣಸಾಟ ನಡೀತಕ್ಕಂಥ ಕೆಲ ಕ್ಷೇತ್ರಗಳಲ್ಲಿ ಬಳ್ಳಾರಿ ಕೂಡ ಒಂದು. ಎಸ್ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಬ್ರೇಕ್ನ ನಂತರ ಬೆಂಗಳೂರು ಉತ್ತರ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬೆಂಗಳೂರು ಉತ್ತರದ ಕಡೆಗೆ ಹೋಗೋಣ. ಭಾರಿ ಕುತೂಹಲ ಮೂಡಿಸಿರುವ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಲಾಭಿ ಈಗಾಗಲೇ ಶುರುವಾಗಿದೆ. ಬಿಜೆಪಿ ವಶದಲ್ಲಿರೋ ಈ ಕ್ಷೇತ್ರ ಪಡೆಯೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿಕೊಳ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಹಲವು ನಾಯಕರು ಲಾಬಿ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಯಾರಿಗೆ ಕೈ ಟಿಕೆಟ್ ಸಿಗುತ್ತೆ? ಮಾಜಿ ವಿಧಾನ ಪರಿಷತ್ ಸದಸ್ಯ ನಾರಾಯಣ ಸ್ವಾಮಿ ಲಾಬಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕಣಕ್ಕಿಳಿಸೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು. ಕಾಂಗ್ರೆಸ್ ಟಿಕೆಟ್ ಪಡೆಯೋದಕ್ಕೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ಸ್ಕ್ರೀನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆನಂದ್, ಸದಾನಂದ ಗೌಡರ ನಂತರ ಬಿಜೆಪಿ ಈಗಾಗಲೇ ಯಾರಿಗೆ ಅನ್ನೋದ್ರ ಬಗ್ಗೆ ಚಿಂತೆ ನಡೀತಾ ಇದೆ. ಅಲ್ಲೂ ಒಂದು ದೊಡ್ಡ ಲಾಭಿ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಯಾರು? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಹಜವಾಗಿ ಮೊದಲಿಂದಲೂ ಕೂಡ ಒಂದು ರೀತಿ ವಲಸಿಗರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಅದು ಸಾಂಗ್ಲಿಯನ್ನ ಆಗಿರ್ಬೋದು ಅಥವಾ ಡಿ ಬಿ ಚಂದ್ರೇಗೌಡರು ಆಗಿರ್ಬೋದು, ಹೀಗೆ ಬೇರೆ ಬೇರೆ ವಲಸಿಗರು ಬಂದು ಅಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿರ್ತಕ್ಕಂಥ ಉದಾಹರಣೆಗಳಿದೆ. ಮೊದಲು ಅದಂದರೆ ಬೆಂಗಳೂರಿನ ಉತ್ತರ ಅಂದರೆ ಜಾಫರ್ ಶರೀಫ್ ಅವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ. ಅದಕ್ಕೆ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಇತ್ತು, ಅಂದರೆ ವಿಂಗಡಣೆಯಲ್ಲಿ ಬದಲಾವಣೆಗಳಾಗಿದೆ. ಆದರೆ ಕಾಂಗ್ರೆಸ್ಸು ಬಹಳ ವರ್ಷಗಳ ಕಾಲ ಜಾಫರ್ ಶರೀಫಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಲವು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಈಗಿನ ಕ್ಷೇತ್ರ ಅದು. ಸೊ ಅಲ್ಲಿ ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಿಮಗೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳಿದ್ದಾರೆ. ಉದಾಹರಣೆಗೆ ಕೆ ಆರ್ ಪುರಂ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಅಥವಾ ಯಶವಂತಪುರದ ಎಸ್ ಟಿ ಸೋಮಶೇಖರ್ ಇರ್ಬೋದು, ಇವರೆಲ್ಲರೂ ಕೂಡ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಗೋಪಾಲಯ್ಯ ಮತ್ತು ಭೈರತಿ ಬಸವರಾಜ್ ಇಬ್ಬರನ್ನು ಹೊರತುಪಡಿಸಿದರೆ ಉಳಿದಿರ್ತಕ್ಕಂಥವ್ರು ಸಪೋರ್ಟ್ ಮಾಡಬಹುದಾದಂಥ ಕ್ಷೇತ್ರ ಅಂತ ಹೇಳಲಾಗಿದೆ. ಯಾಕಂದರೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಈ ಬಾರಿ ಹೇಗಾದರೂ ಮಾಡಿ ಬೆಂಗಳೂರು ಉತ್ತರವನ್ನು ಗೆಲ್ಲಬೇಕು ಅಂತಕ್ಕಂಥ ಕಾಂಗ್ರೆಸ್ ಲೆಕ್ಕಾಚಾರ. ಅದಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ. ಆ ಕಾರಣಕ್ಕಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನು ಕಾಂಗ್ರೆಸ್ಗೆ ಕರೆದುಕೊಂಡು ಬರುವಂಥ ಪ್ರಯತ್ನ ಮಾಡಲಾಯಿತು. ಒಂದು ಸಮಯದಲ್ಲಿ ಅಂದರೆ ಕೃಷ್ಣಪ್ಪನವರು ಕೆ ಆರ್ ಪುರಂದಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇತ್ತು. ಟಿಕೆಟ್ ಬದಲಾವಣೆ ಆದಾಗ ಭೈರತಿ ಬಸವರಾಜ್ ಅವರು ಅಲ್ಲಿ ಬಂದರು. ಸೊ ಈಗ ಹೇಗಾದರೂ ಮಾಡಿ ಪೂರ್ಣಿಮಾ ಶ್ರೀನಿವಾಸ್ ಮೂಲಕ ಏನು ಹೊರಗೋಗಿರ್ತಕ್ಕಂಥ ಹಳೆಯ ಕಾಂಗ್ರೆಸ್ಸಿಗೆ ಕರೆದುಕೊಂಡು ಬರತಕ್ಕಂಥದ್ದು, ಎಸ್ ಟಿ ಸೋಮಶೇಖರ್ ಮೂಲಕ ಬಿಜೆಪಿಯ ಬೆಂಬಲವನ್ನು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನ. ಸೊ ಇವೆಲ್ಲವೂ ಕೂಡ ನಡೀತಾ ಇದೆ. ಮತ್ತು ಈ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಆಪರೇಷನ್ ಹಸ್ತದ ಜೊತೆಗೇನೆ ಕೋಆಪರೇಷನ್ ಹಸ್ತವೂ ಕೂಡ ಆಗತ್ತೆ ಇಲ್ಲಿ. ಸೊ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಇಟ್ಟುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಈಗ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ಪ್ರೊಫೆಸರ್ ರಾಜೇಗೌಡ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಪೂರ್ಣಿಮಾ ಶ್ರೀನಿವಾಸ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಂತೂ ಮುಖ್ಯ, ಇದು ವಲಸಿಗರಿಗೆ ಹೆಚ್ಚು ಆದ್ಯತೆ ಕೊಟ್ಟಿರತಕ್ಕಂಥ ಕ್ಷೇತ್ರವಾಗಿರೋದು ಒಂದು ಕಡೆ ಆದರೆ, ಮತ್ತು ಒಕ್ಕಲಿಗರಿಗೆ ಈ ಬಾರಿ ಒಕ್ಕಲಿಗರಿಗೆ ಅವಕಾಶ ಕೊಟ್ಟಿರತಕ್ಕಂಥ ಕ್ಷೇತ್ರ. ಆ ಕಾರಣಕ್ಕಾಗಿ ಒಕ್ಕಲಿಗರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಅಂತಿಮವಾಗಿ ಫೈನಲ್ ಆಗಬಹುದು ಅನ್ನುವಂಥ ಟಾಕ್ಸ್ ಇದೆ. ಹಾಗಾದ್ರೆ ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ ಸಾಧ್ಯತೆ ತೀರ ಕಡಿಮೆ, ಯಾಕಂದ್ರೆ ಅವರು ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹಾಗಾಗಿ ರಾಜೀವ್ ಗೌಡ್ರಿಗೆ ಅವಕಾಶ, ನಾರಾಯಣ ಸ್ವಾಮಿಗೆ ಅವಕಾಶ, ಅಥವಾ ಬೇರೆಯವ್ರ ಹೊರಗಿಂದ ತಂದು ಯಾರನ್ನ ಕಣಕ್ಕಿಳಿಸ ಸೂಕ್ತ ಅಂತಕ್ಕಂಥದ್ದು ಕೂಡ ಚರ್ಚೆ ಇದೆ. ಸೊ ಹಾಗಾಗಿ ಒಂದು ಕಡೆ ಬಿ ಎಲ್ ಶಂಕರ್ ಹೆಸರು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರವು ಕೂಡ ಅವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರವು ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಕಾರಣಕ್ಕೆ ಬೇರೆ ಹೆಸರು ಕೂಡ ಇದೆ. ಅಂತಿಮವಾಗಿ ಕಾಂಗ್ರೆಸ್ಸು ಈ ಬಾರಿ ಪ್ರಯತ್ನ ಪಟ್ಟರೆ ಗೆಲ್ಲಬಹುದು ಅನ್ನುವಂಥ ಒಂದು ಲೀಸ್ಟಲ್ಲಿ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಆಕಾಂಕ್ಷಿಗಳು ಸಹಜವಾಗಿ ಅಲ್ಲಿದೆ. ಮತ್ತು ಇನ್ನೊಂದು, ಬಿ ಜೆ ಪಿಯಲ್ಲೂ ಕೂಡ ಟಿಕೆಟ್ ಪಡಿಬೇಕು ಅಂತಕ್ಕಂಥ ದೊಡ್ಡ ಮಟ್ಟದ ಪಡೆ ಇದೆ. ತಂಡಗಳು ಪ್ರಯತ್ನ ಪಡ್ತಾ ಇದ್ದಾವೆ, ಪ್ರಭಾವಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಸೋತಿರ್ತಕ್ಕಂಥ ನಾಯಕರು ಅವಕಾಶಕ್ಕಾಗಿ ಆ ಕ್ಷೇತ್ರದ ಕಡೆ ದೃಷ್ಟಿ ಹಾಕಿದ್ದಾರೆ. ಹೆಸರುಗಳು ಕೂಡ ಸಹಜವಾಗಿ ಕೇಳಿ ಬರ್ತದೆ. ಯಾಕಂದ್ರೆ ರಾಜಕೀಯವಾಗಿ ಒಂದು ಪುನರ್ಜನ್ಮ ಪಡಿಬೇಕು ಅಂತಕ್ಕಂಥ ಲೆಕ್ಕಾಚಾರ ಸಿಟಿ ರವಿಗಿದೆ. ಆ ಕಾರಣಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ, ತಮ್ಮೇಶ್ ಗೌಡರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಹಾಗೆ
ಜೊತೆಗೆ ಬೇರೆ ಬೇರೆ ತುಳಸಿ ಮುನರಾಜಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವೆಲ್ಲವೂ ಕೂಡ ಇದೆ. ಅಂತಿಮವಾಗಿ ಯಾರು ಅಂತ ಅಂದ್ರೆ ಒಂದಂತೂ ಸ್ಪಷ್ಟ, ಒಕ್ಕಲಿಗರಂತೂ ಬಿಜೆಪಿಯಿಂದ ಕಣಕ್ಕಿಳಿದು ನಿಶ್ಚಿತ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಅಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಲೀಸ್ಟ್ ಕೂಡ ಇದೆ. ಪ್ರಶಾಂತ್, ಬೆಂಗಳೂರು ಉತ್ತರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮೋದಿ ಇಫೆಕ್ಟ್ ಆಗಿದ್ದು ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗಲಿಲ್ಲ, ಆದರೆ ಬೆಂಗಳೂರು ನಗರದಲ್ಲಾಯಿತು. ಬೆಂಗಳೂರು ನಗರದಲ್ಲಿ BJP ಅತಿ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಈ ಮೋದಿ ಫ್ಯಾಕ್ಟರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ. ಸೊ ಅದರ ಒಂದು ಕೌಂಟರ್ ನರೇಟಿವನ್ನು ಕಾಂಗ್ರೆಸ್ ಕೊಡಬೇಕಾದ್ರೆ ಒಂದು ಕಾಂಗ್ರೆಸ್ನ ಆರ್ಗನೈಸೇಷನ್ ಮತ್ತು ಇನ್ನೊಂದು ಕಾಂಗ್ರೆಸ್ನ ಜಾತೀಯ ಸಮೀಕರಣಗಳು ಸರಿಯಾಗಿರಬೇಕು. ಓಕೆ. ಈಗ ಅಂದರೆ ಹೇಗಿದೆ ನೋಡಿ, ನಿಮಗೆ ಬೆಂಗಳೂರು ದಕ್ಷಿಣ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಇರ್ತವೆ, ಯಾರೇ ಕ್ಯಾಂಡಿಡೇಟ್ ಕೊಟ್ಟರು ಕಡಿಮೆ ಇರ್ತವೆ. ಸೆಂಟ್ರಲ್ ಈ ಬಾರಿ ಕಾಂಗ್ರೆಸ್ಗೊಂದು ರೀತಿ ಗೆಲ್ಲಬಹುದು, ನಾನ್ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟರೆ ಗೆಲ್ಲಬಹುದಾಗಿರ್ತಕ್ಕಂಥ ಒಂದು ಪ್ರಯತ್ನ ಅಥವಾ ಆ ರೀತಿಯ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ನೀವು ಬೆಂಗಳೂರು ನಾರ್ತಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಪೂರ್ಣಿಮಾ ಶ್ರೀನಿವಾಸರನ್ನ ಕರೆದುಕೊಂಡು ಬಂದರೂ ಕೂಡ ಪೂರ್ಣಿಮಾ ಶ್ರೀನಿವಾಸರಿಗೆ ಕೊಟ್ಟು ಆ ಕ್ಷೇತ್ರವನ್ನು ಗೆಲ್ಲಿಕ್ಕೆ ಸಾಧ್ಯ ಇದೆಯಾ? ಎಸ್ ಟಿ ಸೋಮಶೇಖರ್ ಮನಸ್ಸಿನಲ್ಲಿ ಏನಿದೆ, ಎಸ್ ಟಿ ಸೋಮಶೇಖರ್ ತಾನು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿ ಮಗನಿಗೆ ಏನಾದರೂ ಕೊಡಬೇಕು ಅಂತಿದ್ದಾರೆ ಅಥವಾ ತಾನು ನೋಡಿ, ಲೋಕಸಭೆಯಲ್ಲಿ ಏನಿದೆ, ನೀವು ಲೋ ಪ್ರೊಫೈಲ್ ಕ್ಯಾಂಡಿಡೇಟ್ ಕೊಟ್ಟರೆ ಲೋಕಸಭೆಯಲ್ಲಿ ಉಪಯೋಗ ಆಗಲ್ಲ. ಕರೆಕ್ಟ್. ನಿಮಗೆ ಮೋದಿ ಫ್ಯಾಕ್ಟರನ್ನು ಎದುರಿಸಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಎ ಫಾರ್ಮಿಡಬಲ್ ಕ್ಯಾಂಡಿಡೇಟ್. ಹಿಂಗಿದ್ದೊಂದು ಸುದ್ದಿ ತುಂಬ ಹಿಂದೆ ಕೇಳಿ ಬಂದಿತ್ತಲ್ಲ, ಡಿ ಕೆ ಸುರೇಶ್ ಅವರು. ಅದೊಂದು ಸಾಧ್ಯತೆಯೂ ಕೂಡ ಇದೆ. ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಇಲ್ಲಿ ಬರ್ತಾರೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ BJP JDS ಒಟ್ಟುಗೂಡಿದಾಗ ಡಿ ಕೆ ಸುರೇಶ್ಗೆ ಸಮಸ್ಯೆ ಆಗುತ್ತಾ, ಅಥವಾ ಅಲ್ಲಿ ಮತ್ತೊಂದು ಕ್ಯಾಂಡಿಡೇಟನ್ನು ಕೊಟ್ಟು ಬೆಂಗಳೂರು ಉತ್ತರಕ್ಕೆ ಬರಬೇಕಾ? ನಿಶ್ಚಿತವಾಗಿ ಒಂದಿದೆ. ಇನ್ನೊಂದು, ಬೆಂಗಳೂರು ನಗರದಲ್ಲಿ ಒಕ್ಕಲಿಗರ ನಾಯಕತ್ವವನ್ನು ಬೆಳೆಸುವ ದೃಷ್ಟಿಯಿಂದ ಡಿ ಕೆ ಸುರೇಶ್ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. BJP ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಕೂಡ ಮುಖ್ಯ. ಬಿಜೆಪಿಯಲ್ಲಿ ಸಿಟಿ ರವಿ ಅವರು ಸಿಟಿ ರವಿ ಕೇಳ್ತಾ ಇದ್ದಾರೆ, ಆದರೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಎಲ್ಲಿ ಹೇಳಿದೆ? ಈಗ ಪ್ರಬಲ ನಾಯಕರು ಅಂದ್ರೆ ಪ್ರಬಲ ಆಕಾಂಕ್ಷಿಗಳು ಯಾರು? ಸುಮಲತಾ ಮಂಡ್ಯದಿಂದ ಬಂದು ನಿಲ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಇವೆ. ಒಕ್ಕಲಿಗ ಒಂದು ರೀತಿ JDS ಜೊತೆಗಿನ ಮೈತ್ರಿಯಾಗಿರೋದ್ರಿಂದ ಯಾರು ಒಕ್ಕಲಿಗರು ಬಂದಲ್ಲಿ ನಿಲ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾನಾ ಹಂತದ ಚರ್ಚೆಗಳಿವೆ. ಆನಂದೆಲ್ಲ ಹೆಸರುಗಳನ್ನು ತೆಗೆದುಕೊಂಡ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ನನಗನ್ಸುತ್ತೆ ಈ ಬಾರಿ, ಕಳೆದ ಬಾರಿ BJPಗೆ ಏನಿತ್ತು, ಈಗ ತೇಜಸ್ವಿ ಸೂರ್ಯ ನಿಂತು ಗೆದ್ದುಬಿಟ್ರು 19ರಲ್ಲಿ. ಈ ಬಾರಿ ಕಾಂಗ್ರೆಸ್ ಇಸ್ ಗಿವಿಂಗ್ ಟಫ್ ಫೈಟ್ ಇನ್ ಬೆಂಗಳೂರು ಕ್ಷೇತ್ರ. ಹಾಗಾಗಿ ಕಾಂಗ್ರೆಸ್ಸು ಇರ್ಬೋದು, BJP ಇರ್ಬೋದು, ಜನರಿಗೆ ಪರಿಚಿತ ಇರ್ತಕ್ಕಂಥ, ರಾಜಕೀಯ ಪ್ರಭಾವ ಹೊಂದಿರತಕ್ಕಂಥ, ವಿಟಮಿನ್ M ಇರ್ತಕ್ಕಂಥ, ದಟ್ ಇಸ್ ಐ ಆಮ್ ಶೋರ್ ಬೆಂಗಳೂರಿನಲ್ಲಿ ಹಣ ಇಲ್ಲದೆ ಚುನಾವಣೆಗಳು ನಡೆಯಲ್ಲ. ವಿಟಮಿನ್ M ಪ್ರಭಾವ ಇರ್ತಕ್ಕಂಥ. ಅಲ್ಲ, ಈ ಮೂರು ಹೆಸರುಗಳೇನು ಇವಾಗಿದೆ ಆಕಾಂಕ್ಷಿಗಳು, ನಾರಾಯಣ ಸ್ವಾಮಿ ಅವರಾಗಲಿ, ಪೂರ್ಣಿಮಾ ರಾಜೀವ್ ಟಿಕೆಟ್ ಕೇಳಿದ್ದಾರೆ, ಆಕಾಂಕ್ಷಿಗಳಲ್ಲಿ ತೀರ್ಮಾನ ಆದರೆ ನಾನಾ ಹಂತದ ಚರ್ಚೆಗಳು ನಿಶ್ಚಿತವಾಗಿ ನಡೀತಾ ಇರ್ತವೆ. ಅಂದರೆ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ನಾವು ಬೆಂಗಳೂರು ದಕ್ಷಿಣ ಪ್ರಯತ್ನ ಮಾಡೋದು ಒಂಥರ, ಆದರೆ ಅದೊಂದು ರೀತಿ ಮೋದಿ ಕಾನ್ಸ್ಟಿಟ್ಯೂನ್ಸಿ, ಬ್ರಾಹ್ಮಿನ್ ಒಕ್ಕಲಿಗ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿಗಿಂತ ಸೆಂಟ್ರಲ್ ಆ್ಯಂಡ್ ನಾರ್ತ್ ಕಾನ್ಸಂಟ್ರೇಟ್ ಮಾಡಿದರೆ ನಾವು BJPಯನ್ನು ಬೀಟ್ ಮಾಡಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನಿಸ್ತಾ ಇದೆ. ಕ್ಯಾಂಡಿಡೇಟ್ ಯಾರಾಗ್ತಾರೆ, ಹೇಗೆ ಸ್ಟ್ರಾಟಜೈಸ್ ಆಗುತ್ತೆ, ಎಸ್ ಟಿ ಸೋಮಶೇಖರ್ ಇವರೆಲ್ಲ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ರೈಟ್. ಮುಂದೆ ದಾವಣಗೆರೆ ಕಡೆ ಹೋಗೋಣ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ಟಿಕೆಟ್ ದಂಗಲ್ ಜೋರಾಗಿದೆ. ದಾವಣಗೆರೆಯಲ್ಲಿ ಟಿಕೆಟ್ ಪಡೆಯೋದಕ್ಕೆ ಘಟಾನುಘಟಿಗಳ ಪ್ರಯತ್ನ ಆಗ್ತಾ ಇದೆ. ಬಿಜೆಪಿ ಸಂಸದರಿರುವ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿಕೊಳ್ತಿದೆ. ಸದ್ಯಕ್ಕೆ ಯಾರ್ಯಾರ ಆಕಾಂಕ್ಷಿಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ GB ವಿನಯ್ ಕುಮಾರ್ ಇದ್ದಾರೆ, KPCC ಸದಸ್ಯ, ಕುರುಬ ಸಮುದಾಯಕ್ಕೆ ಸೇರಿದವರು. ಇದರ ಜೊತೆಗೆ SS ಮಲ್ಲಿಕಾರ್ಜುನ್ ಅವರ ಪತ್ನಿಯನ್ನ ನಿಲ್ಲಿಸೋ ಪ್ರಯತ್ನ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಲ್ಲಿಂದ ನಿಲ್ಲಬಹುದು, ಅಂದ್ರೆ ಆಕಾಂಕ್ಷಿಗಳಿದ್ದಾರೆ SS ಮಲ್ಲಿಕಾರ್ಜುನ್ ಅವರನ್ನ ಅಂತ. ಹಾಗಾದ್ರೆ ದಾವಣಗೆರೆಯ ಪಾಲಿಟಿಕ್ಸ್ ಏನ್ ಹೇಳುತ್ತೆ ಆನಂದ್? ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಇರತಕ್ಕಂಥ BJPಯ
ಏನು ಸಂಸದರಿದ್ದಾರೆ ಅವರನ್ನು ಬದಲಾವಣೆ ಮಾಡ್ತಕ್ಕಂಥ ಬಹುತೇಕ ನಿಶ್ಚಿತ. ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ ಪಕ್ಷದ ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾಯಕರುಗಳು ಹೇಳಿದ್ದಾರೆ, ಚೇಂಜ್ ಆಗತ್ತೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ಸು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಯಾಕೆಂತಂದರೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ, ಮಲ್ಲಿಕಾರ್ಜುನ್ ಇವರೆಲ್ಲರೂ ಕೂಡ ಈ ಬಾರಿ ಮತ್ತೊಮ್ಮೆ ಅಂದರೆ ಹೇಗಾದರೂ ಮಾಡಿ ಕ್ಷೇತ್ರವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಹಜವಾಗಿ ಅವರು ಪ್ರಭಾ ಮಲ್ಲಿಕಾರ್ಜುನ್ ಅಂದರೆ ಮಲ್ಲಿಕಾರ್ಜುನ್ ಅವರ ಪತ್ನಿಯನ್ನು ಕಣಕ್ಕಿಳಿಸಿದ್ರೆ ಹೇಗೆ ಅಂತಕ್ಕಂಥ ಚರ್ಚೆಗಳು ಇದೆ. ಆರಂಭದಲ್ಲೂ ಕೂಡ ಈ ಚರ್ಚೆ ಇತ್ತು. ಆದರೆ ಬಹಳ ಆಶ್ಚರ್ಯ ಅಂತಂದರೆ ಆ ಕ್ಷೇತ್ರದಲ್ಲಿ ಸಹಜವಾಗಿ ಸುಮಾರು 17-18 ಲಕ್ಷ ಮತಗಳು ಇದ್ದರೂ ಕೂಡ ಅಲ್ಲಿ ಸರಿಸಮಾನವಾಗಿ ಅಹಿಂದ ಮತ್ತು ಲಿಂಗಾಯತ ಮತಗಳು ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ. ಈ ಬಾರಿ ಏನು ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆಗಳು ಜೋರಾಗೇ ಇದೆ. ಅಂದರೆ ಕುರುಬರಿಗೆ ಅವಕಾಶ ಕೊಡಬೇಕಂತಕ್ಕಂಥ, ಅಂದರೆ ಕಾಂಗ್ರೆಸ್ಸಲ್ಲಿ ಕುರುಬರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಕ್ಷೇತ್ರಗಳನ್ನು ಪಟ್ಟಿ ಮಾಡಿಕೊಂಡಾಗ ಹಾವೇರಿ, ಕೊಪ್ಪಳ, ದಾವಣಗೆರೆ ಇಂಥ ಕ್ಷೇತ್ರಗಳನ್ನು ಪಟ್ಟಿ ಮಾಡಿಕೊಳ್ಳಲಾಗಿತ್ತು. ಆದರೆ ಕೊಪ್ಪಳದಲ್ಲಿ ಈ ಬಾರಿ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸಹಜವಾಗಿ ಅಂದರೆ ಸಹಮತ ನಿರ್ಧಾರ ಆಗ್ತಿರುವ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ಕುರುಬರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅಲ್ಲಿ GB ವಿನಯ್ ಕುಮಾರ್, ಇನ್ಸೈಟ್ ವಿಜಯ್ ಕುಮಾರ್ ವಿನಯ್ ಕುಮಾರನ್ನ ಕಣಕ್ಕಿಳಿಸ್ತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಆ ಕಾರಣಕ್ಕಾಗಿ CM ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕಾರಣಕ್ಕಾಗಿ ಅವರು ಪಾದಯಾತ್ರೆ ಮೂಲಕ ಈಗಾಗಲೇ ಕ್ಷೇತ್ರ ಸುತ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ 2 ಅಭಿಪ್ರಾಯಗಳಿದೆ. ಶಾಮನೂರು ಕುಟುಂಬದ ಬೆಂಬಲ ಇಲ್ಲದೆ ಕಾಂಗ್ರೆಸ್ಗೆ ಅಷ್ಟು ಅಸಾದಾಯಕವಾದ ಫಲಿತಾಂಶಗಳು ಬರೋದಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಒಂದೊಮ್ಮೆ ವಿನಯ್ ಕುಮಾರ್ನ ಅಭ್ಯರ್ಥಿ ಮಾಡಿದ್ರೆ ಶಾಮನೂರು ಕುಟುಂಬ ಹೇಗೆ ಸ್ಪಂದಿಸುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಬೇಕು ಅನ್ನೋದು ಬೇಕು ಸಹಜ ಚರ್ಚೆಯಲ್ಲಿದೆ. ಆದ್ರೆ ಕುಟುಂಬದಲ್ಲಿ 3 ಜನರಿಗೆ ಅವಕಾಶ ಕೊಡೋದು ಎಷ್ಟು ಸೂಕ್ತ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಟಿಕೆಟ್ ಬದಲಾವಣೆ ಮಾಡಬೇಕು ಅನ್ನೋಂಥ ಕೂಗು ಕೂಡ ಅಲ್ಲಿ ಸಹಜವಾಗಿದೆ. ಆ ಕಾರಣಕ್ಕಾಗಿ ವಿನಯ್ ಕುಮಾರ್ ಇರ್ತಕ್ಕಂಥ ಅವಕಾಶ ಬಳಕೆ ಮಾಡ್ಕೊಂಡು ಪಾದಯಾತ್ರೆ ಹೊರಟಿದ್ದಾರೆ, ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ಅವರ ಸಂಪರ್ಕಗಳೆಲ್ಲವೂ ಕೂಡ ಮುಗಿದಿದೆ. ಅದ್ರ ಹಿಂದಿರ್ತಕ್ಕಂಥ ಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರಿಗೆ ಕೆಲಸ ಮಾಡಿ ಅಂತ ಹೇಳಿದರೆ ಹಾಗಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಶಾಮನೂರು ಕುಟುಂಬ ಇದನ್ನು ಸಹಿಸಿಕೊಳ್ಳುತ್ತಾ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಚರ್ಚೆಗಳು ಬೇರೆ ಬೇರೆ ರೀತಿಯಲ್ಲಿದೆ. ಶಾಮನೂರು ಕುಟುಂಬಕ್ಕೆ ಕೊಟ್ಟರೆ ಈ ಬಾರಿ ಒಳ್ಳೆ ರಿಸಲ್ಟ್ ಬರಲ್ಲ ಅಂತಕ್ಕಂಥ ಚರ್ಚೆ ಇದೆ. ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಬೇರೆ ಲಿಂಗಾಯತರಿಗೆ ಅವಕಾಶ ಕೊಡಲಿಕ್ಕೆ ಶಾಮನೂರು ಕುಟುಂಬ ಸಹಜವಾಗಿ ಬೆಂಬಲ ಕೊಡುತ್ತಾ? ನೋ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಸಂಕೀರ್ಣವಾಗಿರತಕ್ಕಂಥ ವಿಷಯ. ಆದರೂ ಕೂಡ ವಿನಯ್ ಕುಮಾರ್ ಒಂದು ಕಡೆ ಪ್ರಯತ್ನ, ಇನ್ನೊಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿದೆ. ಈಶ್ವರ ಖಂಡ್ರೆ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂಥ ಪ್ರಯತ್ನಗಳು ಆಯಿತು, ಗಲಾಟೆಯೂ ಕೂಡ ಆಯಿತು, ಘೋಷಣೆ ಕೂಗಿದ್ರು, ಪರಸ್ಪರ ಆಕಾಂಕ್ಷೆಗಳ ಪರವಾಗಿ ದೊಡ್ಡ ಮಟ್ಟದ ಧ್ವನಿಯನ್ನು ಮೊಳಗಿಸುವಂಥ ಕೆಲಸಗಳು ಆಯಿತು. ಸೊ ಇಷ್ಟಾಗಿ ಕೂಡ ಈಗ ಪ್ರಯತ್ನ ಮುಂದುವರಿತಾ ಇದೆ. ಓಕೆ ಪ್ರಶಾಂತ್, ಭವನ ದಾವಣಗೆರೆ ಕ್ಷೇತ್ರ ನೋಡಿ, ಐದರ ಸಾದ್ರಿಗೆ ಕೊಡಬೇಕು, ಇಲ್ಲ ಅಂದರೆ ಕುರುಬ್ರಿಗೆ ಕೊಡಬೇಕು. ಹಿಂದೆ ಅನೇಕ ಕುರುಬ ನಾಯಕರು, ನನಗೆ ಚೆನ್ನಯ್ಯ ಒಡೆಯರ್ ಸೇರಿದಂತೆ ಚೆನ್ನಯ್ಯ ಒಡೆಯರ್ ಸೇರಿದಂತೆ, ಆಮೇಲೆ ನಮ್ಮ ಬಂಗಾರಪ್ಪನವರೊಬ್ಬರು ಯಾರೋ ರಿಲೇಟಿವ್ ಇದ್ದರು, ಅವರು ಕೂಡ ದಾವಣಗೆರೆಯಿಂದ ಗೆಲ್ತಾ ಇದ್ರು. ಅಂದರೆ ಅಹಿಂದ ಕ್ಯಾಂಡಿಡೇಟ್ನಲ್ಲಿ ಕುರುಬ ಮತ್ತು ಅಥವಾ ಸಾದರ ಲಿಂಗಾಯತರ ಅತಿ ಹೆಚ್ಚು ಇರತಕ್ಕಂಥ ಕ್ಷೇತ್ರ ಅದು. ಯಾವುದು? ದಾವಣಗೆರೆ ಮತ್ತು ಹಾವೇರಿಯಿಂದ ಶುರು ಆಗುತ್ತೆ, ದಾವಣಗೆರೆ ಚಿತ್ರದುರ್ಗದ ಭಾಗದಲ್ಲಿ. ಆದರೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯನ್ನು ಕೇಳದೆ ಅಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ಅಲ್ಲಿ ನಾನಾ ರೀತಿಯ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ಗಳು ನಡೀತವೆ. GM ಸಿದ್ದೇಶ್ ನಿಲ್ಲಬೇಕು ಅಂತಿದ್ದಾರೆ, ಆದರೆ ಅವ್ರಿಗೆ ಟಿಕೆಟ್ ಕೊಡ್ತಾರಾ? ಅವರ ಮಗನಿಗೆ ಟಿಕೆಟ್ ಕೊಡ್ತಾರಾ? ಅಥವಾ ಈಗ ರೇಣುಕಾಚಾರ್ಯ ಪ್ರಯತ್ನ ಮಾಡ್ತಾಯಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ತಾರಾ? ಇವೆಲ್ಲ ಸಂಗತಿಗಳು ನಿಶ್ಚಿತವಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್. ನಾನು ಮೊನ್ನೆ ಈ MB ಪಾಟೀಲ್ರ ಮಗನ ಮದುವೆಯಲ್ಲಿ ಮಲ್ಲಿಕಾರ್ಜುನು ಸಿಕ್ಕಿದ್ರು, ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಸಿಕ್ಕಿದ್ರು. ನಾನು ಕುತೂಹಲದಿಂದ ಮಲ್ಲಿಕಾರ್ಜುನ್ ಅವ್ರು ಕೇಳಿದೆ, ಏನು ಮನೆಯವ್ರು ನಿಲ್ಲಿಸ್ತೀರಾ ಅಂತ. ಜೋರಾಗಿ ಗಹಗಹಸ್ನಕ್ಕರು ಅವ್ರೇನು ಉತ್ತರ ಕೊಡಲಿಲ್ಲ. ಕೊನೆಗೆ ಪ್ರಭಾ ಮಲ್ಲಿಕಾರ್ಜುನ್ ಸಿಕ್ಕಿದ್ರು. ಅವ್ರು ಕೇಳಿದೆ ನಾನು, ಏನು ತುಂಬ ನೀವು ಚುನಾವಣೆಗೆ ನಿಲ್ತೀರಿ ಅನ್ನೋ ಚರ್ಚೆಗಳಿವೆ ಅಂತ. ನಾನೇ ಯೋಚನೆ ಮಾಡಿಲ್ಲ ಆ ರೀತಿ. ನಾನು ನಿಲ್ತೀನಿ ಅಂತಕ್ಕಂಥದ್ದು ಅಥವಾ ನಿಲ್ಲಿಲ್ಲ ಅಂತಕ್ಕಂಥದ್ದು ನನ್ನ ಮೈಂಡ್ನಲ್ಲಿಲ್ಲ. ಪಬ್ಲಿಕಲ್ಲಿ ಇರೋ ಚರ್ಚೆ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಒಂದು ವೇಳೆ ಪ್ರಭಾ ಮಲ್ಲಿಕಾರ್ಜುನರನ್ನು ನಿಲ್ಲಿಸಬೇಕು ಅಂತ ತೀರ್ಮಾನವನ್ನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ತೆಗೆದುಕೊಂಡ್ರೆ ಐ ಡೋಂಟ್ ಥಿಂಕ್ ಕಾಂಗ್ರೆಸ್ ವಿಲ್ ಅಪೋಸ್ ಇಟ್. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ, ಶಾಮನೂರು ಶಿವಶಂಕರಪ್ಪನವ್ರ ನಡುವೆ ಎಷ್ಟೊಂದು ಮೈತ್ರಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಹಾಗಿರುವಾಗ ಕುರುಬ ಕ್ಯಾಂಡಿಡೇಟ್ ಎಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆ, ಅದು ಕೂಡ ಒಂದು ನಿಶ್ಚಿತವಾಗಿರ್ತಕ್ಕಂಥ ಚರ್ಚೆಯ ವಿಷಯ. ಈಗ ನನಗನ್ಸುತ್ತೆ ಕಾಂಗ್ರೆಸ್ ಕೆನಾಟ್ ಎಫರ್ಡ್ ಟು
ಸೈಡ್ಲೈನ್ ಶಾಮನೂರು ಶಿವಶಂಕರಪ್ಪ ಕುಟುಂಬ ಅಲ್ಲ, ಕುಟುಂಬದ ಬೆಂಬಲದೊಂದಿಗೆ ಅಭ್ಯರ್ಥಿನ ಕಡೆಗೆ ಯಾರೇ ನಿಂತರೂ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಬೆಂಬಲ ಇರಬೇಕು. ಬೇಕು. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಆಗುತ್ತೆ. ಬಿಜೆಪಿ ಕುರುಬ್ರಿಗೆ ಕೊಟ್ರೆ ಕ್ಯಾಲ್ಕುಲೇಷನ್ ನಾನು ಹಂಗೆ ಒಂದು ಬಿ ಜೆ ಪಿ ಒಳಗಿನ ಚರ್ಚೆ ವಿಷಯ ಹೇಳ್ತಾ ಇದ್ದೀನಿ. ಹಾವೇರಿಯಲ್ಲಿ ಈಶ್ವರಪ್ಪನವರ ಪುತ್ರ ಕೇಳ್ತಿದ್ದಾರೆ ಹೌದು, ಆದರೆ ಬಿ ಜೆ ಪಿಯಲ್ಲಿ ಏನು ಚರ್ಚೆ ಇದೆ, ಹಾವೇರಿಯಲ್ಲಿ ಕುರುಬರು, ಧಾರವಾಡದಲ್ಲಿ ಬ್ರಾಹ್ಮಣರು, ಉತ್ತರ ಕನ್ನಡದಲ್ಲಿ ಬ್ರಾಹ್ಮಣರು, 200 ಕಿಲೋಮೀಟರ್ ಲಿಂಗಾಯತ್ ಕ್ಯಾಂಡಿಡೇಟ್ ಇಲ್ಲದೆ ನಾವು ಗೆಲ್ಲೋದು ಹೇಗೆ ಅನ್ನೋ ಚರ್ಚೆ ಬಿ ಜೆ ಪಿಯಲ್ಲಿದೆ. ಬಿ ಜೆ ಪಿ ಒಂದು ವೇಳೆ ಸಿದ್ದೇಶ್ವರ್ ಕುಟುಂಬ ಮತ್ತು ರೇಣುಕಾಚಾರ್ಯ ನಿಂತರೆ ಗೆಲ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಿರುವಾಗ ಕುರುಬ ಕ್ಯಾಂಡಿಡೇಟನ್ನು ಇಲ್ಲಿ ಲಿಂಗಾಯತರಿಗೆ ಕಾಂಗ್ರೆಸ್ ಕೊಟ್ಟು ದಾವಣಗೆರೆ ಕುರುಬ ಕ್ಯಾಂಡಿಡೇಟನ್ನು ಬಿ ಜೆ ಪಿ ಕೊಟ್ಟರೆ ಅನ್ನೋ ಒಂದು ಚರ್ಚೆ ಕೂಡ ಇದೆ. ನಥಿಂಗ್ ಕ್ಯಾನ್ ಬಿ ರೂಲ್ಡ್ ಔಟ್. ಎಸ್ ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ಮೈಸೂರಿನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಕಾಂಗ್ರೆಸ್ ಲೋಕ ತಯಾರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದಿನ ಹೈ ವೋಲ್ಟೇಜ್ ಕ್ಷೇತ್ರ ಸಿಎಂ ತವರು ಜಿಲ್ಲೆ ಮೈಸೂರು. ಮೈಸೂರಲ್ಲಿ ರಾಜಕೀಯ ರಂಗೇರ್ತಾ ಇದೆ. ಮೈಸೂರು ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ದಂಡು. ಮೈಸೂರು ಕಾಂಗ್ರೆಸ್ ಟಿಕೆಟ್ ಪಡೆಯೋದಕ್ಕೆ ಪ್ರಭಾವಿಗಳು ಲಾಬಿ ಶುರು ಮಾಡಿದ್ದಾರೆ. ಹಾಗಾದ್ರೆ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ? ಯತೀಂದ್ರ ಸಿದ್ದರಾಮಯ್ಯ ಏನಾದ್ರೂ ಅಖಾಡಕ್ಕೆ ಇಳಿತಾರಾ? ಸಿದ್ದರಾಮಯ್ಯ ಸಿಎಂ ತಮ್ಮ ಪುತ್ರನನ್ನ ಅಖಾಡಕ್ಕೆ ಇಳಿಸ್ತಾರ? ಸುಶ್ರುತ್ ಗೌಡ ಈಗಾಗಲೇ ರೆಕಾರ್ಡ್ ಬ್ರೇಕ್ ಮಾಡ್ತೀವಿ ನಾವು ಅಂತ ಹೇಳಿಕೆ ಕೊಟ್ಟಿದ್ರು. ಕೆಪಿಸಿಸಿ ಸದಸ್ಯ, ಇದರ ಜೊತೆಗೆ ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಇದ್ದಾರೆ. ಕೆಪಿಸಿಸಿ ವಕ್ತಾರರಾದ ಐಶ್ವರ್ಯ ಮಹದೇವ್ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳ ಲಿಸ್ಟ್ನಲ್ಲಿದ್ದಾರೆ. ಆನಂತರ ಮೈಸೂರಿನ ಅಖಾಡ ಹೇಗಿದೆ? ಭಾವನಾ, ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಕೂಡ ಈ ಬಾರಿ ಕಾಂಗ್ರೆಸ್ಸು ಭಾಳ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗಿದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅದೇ ಊರಿನವರು. ಭಾಳ ಮುಖ್ಯವಾಗಿ ಹೇಗಾದರೂ ಮಾಡಿ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅಂದರೆ ವಿಶ್ವನಾಥ್ ಅವರ ಬಳಿಕ ಅಂದರೆ ಗೆಲ್ಲಬೇಕು ಅನ್ನೋಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಸಹಜವಾಗಿ ಈಗಿರ್ತಕ್ಕಂಥ ಅವಕಾಶಗಳ ಆಧಾರದ ಮೇಲೆ ಒಂದು ಅವಕಾಶಗಳು ಸಿಗಬಹುದು ಅಂತಕ್ಕಂಥ ಪ್ರಯತ್ನವನ್ನು ಆಕಾಂಕ್ಷಿಗಳು ಮಾಡ್ತಾ ಇದ್ದಾರೆ. ಯತೀಂದ್ರ ಅವರನ್ನ ಮೊದಲು ಆರಂಭಿಕವಾಗಿ ಪ್ರಯತ್ನವನ್ನು ಮಾಡಲಾಯಿತು. ಅಂದರೆ ಅವರು ಕಣಕ್ಕಿಳಿದ್ರೆ ಹೇಗೆ ಅಂತಕ್ಕಂಥ ಚರ್ಚೆಗಳು ನಡೆದಾಗ ಇಲ್ಲಿ ಒಕ್ಕಲಿಗರು ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ತಳಮಟ್ಟದಿಂದ ಮೇಲ್ಮಟ್ಟದವರು ಕೂಡ ಇಲ್ಲಿ ಒಕ್ಕಲಿಗರು ಸೂಕ್ತ ಅನ್ನುವ ನಿರ್ಧಾರ ಬರಲಾಗಿದೆ. ಆ ಕಾರಣಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಕ್ಕಂಥ ಬಹುತೇಕ ಅನುಮಾನ ಕ್ಷೇತ್ರದಲ್ಲಿ ಅವರು ಈಗಾಗಲೇ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತದೆ. ಬೇರೆ ಜಿಲ್ಲೆಯಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಕರೆದುಕೊಂಡು ಹೋಗಿ ಮೈಸೂರಲ್ಲಿ ಕಂಟೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅಷ್ಟರ ಮಟ್ಟಿಗೆ ರಾಜಕೀಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಯಾವಾಗ ಮಾಡಲಾಗುತ್ತೆ ಅನ್ನೋಂಥ ಕುತೂಹಲ ಸಹಜವಾಗಿದೆ. ಸೊ ಅಲ್ಲಿ ಸುಸತ್ ಗೌಡ ಅವರು ಒಂದು ಕಡೆ ಆದರೆ ಇನ್ನೊಂದು ಕಡೆ ವಿಜಯ್ ಕುಮಾರ್ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಎಂ ಲಕ್ಷ್ಮಣ ಕೂಡ ಇದ್ದಾರೆ. ಎಂ ಲಕ್ಷ್ಮಣ್ ಅವರಿಗೆ ಈಗಾಗಲೇ ಪ್ರಶಾಂತ್ ಅವರು ಹೇಳಿದಾಗೆ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ಕೂಡ ಭಾಳ ಪ್ರಮುಖ ಆಗುತ್ತೆ. ಯಾಕಂದರೆ ದೊಡ್ಡ ಲೋಕಸಭಾ ಕ್ಷೇತ್ರ. ಐಶ್ವರ್ಯ ಮಹದೇವ್ ಅವರು ಈಗ ಒಂದು ಪ್ರಯತ್ನವನ್ನು ಮಾಡಿದರು, ಆದರೆ ಜಾತಿ ಸಮೀಕರಣದಲ್ಲಿ ಅವಕಾಶ, ಯಾಕಂದರೆ ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವ್ರಿಗೆ ಅವಕಾಶ ಆಗೋದಿಲ್ಲ. ಟಿಕೆಟ್ ಕೊಟ್ಟರೆ ಮುಖ್ಯಮಂತ್ರಿಗಳೇ ಇದ್ದಾರಲ್ಲ. ಎಸ್, ಸಹಜವಾಗಿ ಈಗ ಯಾರ ಬೆನ್ನಿಗೆ ನಿಲ್ತಾರೆ ಅಂತಕ್ಕಂಥದ್ದು ಕ್ಲಿಯರ್ ಆಗಬೇಕು. ಸರಿ, ಅಲ್ಲಿ ಎಂ ಲಕ್ಷ್ಮಣ್ ಅವರು ಸ್ಪರ್ಧೆಗೆ ಭಾಳ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಡೀ ಪಕ್ಷ ಅವರ ಬೆನ್ನಿಗೆ ನಿಂತು ಕೆಲಸ ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಆದರೆ ಇಲ್ಲಿ ಒಂದಂತೂ ಸ್ಪಷ್ಟ, ಮೊದಲು ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಪ್ರಯತ್ನವನ್ನು ಮಾಡಲಾಯಿತು. ಅಂದರೆ ಅವರು ಕಂಟೆಸ್ಟ್ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು. ವೆಂಕಟೇಶ್ ಅವರು ಒಕ್ಕಲಿಗರಾಗಿದ್ದರೂ ಕೂಡ ಅವ್ರಿಗೊಂದು ಇಮೇಜು ಸಿದ್ದರಾಮಯ್ಯ ಆಪ್ತ ಅಂತಕ್ಕಂಥದ್ದು. ಅಂದರೆ ಅವರಿಗೆ ಸಂಪೂರ್ಣವಾಗಿ ಆ ಸಮುದಾಯ ತಮ್ಮವನು ಅಂತಕ್ಕಂಥ ಒಂದು ಭಾವನೆಯಿಂದ ಸ್ವೀಕರಿಸುವಂಥ ಮನಸ್ಥಿತಿಯಲ್ಲಿ ಸ್ಥಳೀಯ ರಾಜಕಾರಣ ಇಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ. ಆ ಕಾರಣಕ್ಕಾಗಿ ವೆಂಕಟೇಶ್ ಅವರು ರೂಲ್ಡ್ ಔಟ್ ಅಂತಕ್ಕಂಥ ಮಾತು. ಆ ಕಾರಣಕ್ಕಾಗಿ ಭಾಳ ಸ್ಪಷ್ಟವಾಗಿ ವೆಂಕಟೇಶ್ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟರು, ನಾನು ಸ್ಪರ್ಧೆ ಮಾಡಲ್ಲ ಅಂತದ್ದು. ಮತ್ತು ಹಾಗಾಗಿ ಇಲ್ಲಿ ಒಕ್ಕಲಿಗರು ಯಾದರೂ ಕೂಡ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಅಂದರೆ ನಿರಂತರವಾಗಿ ಕುರುಬ ಕ್ಯಾಂಡಿಡೇಟ್ ಕೊಟ್ಟು ಸೋತಿರ್ತಕ್ಕಂಥ ಅನುಭವ ಇರುವಂಥ ಕಾರಣಕ್ಕಾಗಿ ಮೈಸೂರಿನಲ್ಲಿ ಈ ಬಾರಿ ಒಕ್ಕಲಿಗರ ಅವಕಾಶ ಕೊಟ್ಟು ಒಂದು ಗೆಲುವಿಗೆ ಪೂರಕವಾದ ವೇದಿಕೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರ ಇದೆ. ಆ ಕಾರಣಕ್ಕಾಗಿ ಒಂದು ಗಂಭೀರವಾಗಿ ಈಗ ಬೇರೆ ಬೇರೆ ಒಕ್ಕಲಿಗ ಸಮುದಾಯದಲ್ಲಿರ್ತಕ್ಕಂಥ ನಾಯಕರನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಸಹಜ ಕಾಂಗ್ರೆಸ್ ಕನ್ಸಿಡರ್ ಮಾಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಇದು. ರೈಟ್ ಒಂದು ಸಣ್ಣ ಬ್ರೇಕ್ ತಗೋಣ ವೀಕ್ಷಕರೇ. ಈಗ ಬ್ರೇಕ್ನ ನಂತರ ಪ್ರತಾಪ್ ಸಿಂಹ ಮತ್ತು ಕಾಂಗ್ರೆಸ್ನ ಆಕಾಂಕ್ಷಿಗಳು ಈ ಬ್ಯಾಲೆನ್ಸ್ ಹೆಂಗಿರುತ್ತೆ? ಪ್ರತಾಪ್ ಸಿಂಹ ವಿರುದ್ಧ ಯಾರನ್ನ ನಿಲ್ಲಿಸಿದ್ರೆ ಲಾಭ ಆಗತ್ತೆ? ಪ್ರತಾಪ್ ಸಿಂಹ ಈ ಬಾರಿಯ ಎಲೆಕ್ಷನ್ ಹೇಗಿರುತ್ತೆ? ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.
ಕಾಂಗ್ರೆಸ್ ಲೋಕ ತಯಾರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರು ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಶಾಂತ್ ಅವರನ್ನ ಮಾತನಾಡಿಸೋದಕ್ಕೆ ಮುಂಚೆ ಆನಂದ್, ಪ್ರತಾಪ್ ಸಿಂಹ ಮತ್ತು ಕಾಂಗ್ರೆಸ್ನ ಆಕಾಂಕ್ಷಿಗಳು. ಪ್ರತಾಪ್ ಸಿಂಹ ಹಾಲಿ ಸಂಸದರಾಗಿ ತಮ್ಮ ಕೆಲಸವನ್ನು ಅತ್ಯಂತ ಪರಿಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ತಳಮಟ್ಟದಲ್ಲಿದೆ. ಅಭಿವೃದ್ಧಿಯಲ್ಲಿ ಒಂದು ದಿಟ್ಟತನವನ್ನ ಹೊಸತನವನ್ನ ಕಟ್ಟಿಕೊಟ್ಟಂತ ಸಂಸದ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಇರುವಂಥದ್ದು. ಮೈಸೂರಿನ ಭಾಗದಲ್ಲಿ ಕೇಳೋದಾದ್ರೆ ಈ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಕೇಂದ್ರ ಸರ್ಕಾರ ತರಬಹುದಾದಂಥ ಯೋಜನೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮೈಸೂರಿಗೆ ತಂದರು ಅಂತಕ್ಕಂಥ ಒಂದು ಚರ್ಚೆ ಇದೆ. ಅಂದ್ರೆ ಈ ಹಿಂದಿನ ಸಂಸದಗಳು ಎಷ್ಟು ಪ್ರಯತ್ನ ಪಟ್ಟಿದ್ರು ಅನ್ನೋದು ಬೇರೆ, ಆದರೆ ಕೇಂದ್ರದ ಯೋಜನೆಗಳು ಹೇಗೆ ತರಬಹುದು ಅಂತಕ್ಕಂಥದ್ದು ಅವರಿಗೊಂದು ಸ್ಪಷ್ಟವಾದ ಕಲ್ಪನೆ ಇತ್ತು. ಅನಂತಕುಮಾರ್ ಅವರು ಅಂದರೆ ಬೆಂಗಳೂರಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಅವರ ಸಲಹೆ ಕಾರಣಕ್ಕಾಗಿ ಅವರು ಕೊಟ್ಟಂಥ ಸಲಹೆ ಹಿನ್ನೆಲೆಯಲ್ಲಿ ಅದನ್ನು ಕೇಂದ್ರದ ಯೋಜನೆ ತರುವಂಥ ಪ್ರಯತ್ನ ಮಾಡಿದರು. ಈಗ ಬೆಂಗಳೂರು ಮೈಸೂರು ಹೈವೇಯನ್ನು ನಾವು ಸಹಜವಾಗಿ ನೋಡ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು, ಈಗ ಬೆಂಗಳೂರಿಗೆ ಬಂದು ನಿಲ್ತಾ ಇದ್ದಂಥ ಎಲ್ಲ ಟ್ರೈನ್ಗಳನ್ನು ಕೂಡ ಅವರು ಮೈಸೂರುವರೆಗೆ ವಿಸ್ತರಣೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಸಹಜವಾಗಿ ಅಂದರೆ ಇಲ್ಲಿ ವಾಶ್ ಆಗ್ತಾ ಇದ್ದಂಥ ಟ್ರೈನ್ಗಳು ಮೈಸೂರಿಗೆ ವಿಸ್ತರಣೆ ಆಯಿತು. ಸಹಜವಾಗಿ ಅದರಿಂದ ಏನಾಗುತ್ತೆ, ಮೈಸೂರಿಗೆ ಹೆಚ್ಚು ಟ್ರೈನ್ಗಳು ಲಭ್ಯ ಆಯಿತು. ಇದು ಒಂದು ಹೊಸ ಮೆಥಡ್. ಸೊ ಅಂದರೆ ವಾಶ್ಗೋಸ್ಕರ ನಿಲ್ತಾ ಇದ್ದ ಟ್ರೈನ್ಗಳೆಲ್ಲವೂ ಕೂಡ ಮೈಸೂರಿಗೆ ಬರ್ತಿದೆ. ಅಂದರೆ ಸಹಜವಾಗಿ ಸಂಪರ್ಕಗಳು ಜಾಸ್ತಿ. ಅಂದರೆ ಪ್ರತಿಯೊಂದು ಯೋಜನೆಗಳು ಮೈಸೂರಿಗೆ ಪೂರಕವಾಗಿ ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನ ಪಟ್ಟರು. ಅವರಿಗೆ ಇದ್ದಂಥ ಅಂದರೆ ಅನುಭವಸ್ಥರ ಒಂದು ಸಲಹೆ ಕಾರಣಕ್ಕಾಗಿ ಮತ್ತು ಆಸಕ್ತಿಯ ಕಾರಣಕ್ಕಾಗಿ ಅಭಿವೃದ್ಧಿಯಲ್ಲಿ ದಿಟ್ಟ ಹೆಜ್ಜೆ ನಿಟ್ಟಿದ್ದಾರೆ ಅನ್ನುವಂಥ ಟಾಕ್ಸ್ ಇದೆ. ಅಗೇನೆಸ್ಟ್ ಕೆಲವೊಂದಷ್ಟು ರಾಜಕೀಯವಾದ ಕಾರಣಕ್ಕಾಗಿರ್ಬೋದು, ಅದರ ಅಭಿವೃದ್ಧಿ ವಿಚಾರದಲ್ಲಿ ಒಂದು ನಿಶ್ಚಿತವಾದಂಥ ಒಂದು ಪ್ರಯತ್ನ ಮಾತ್ರ ಸದಾಕಾಲ ಮಾಡ್ತಕ್ಕಂಥ ಸಂಸದ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇದೆ. ಆ ಕಾರಣಕ್ಕಾಗಿ ಅವರು ಈ ಬಾರಿ ಅತ್ಯಂತ ಪ್ರಬಲವಾದಂಥ ಅಭ್ಯರ್ಥಿ ಆಗ್ತಾರೆ. ಅದಕ್ಕೆ ಪ್ರತಿಸ್ಪರ್ಧಿಯ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಪ್ರಶಾಂತ್ ನೋಡಿ, ಪ್ರತಾಪ್ ಸಿಂಹ ಸಂಸದರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು, ಆದರೆ ಅವ್ರಿಗೆ ಎಷ್ಟು ಮಿತ್ರರಿದ್ದಾರೆ ಅಷ್ಟು ಶತ್ರುಗಳು ಇದ್ದಾರೆ ಪೊಲಿಟಿಕಲಿ. ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ಅವ್ರ ಅಗ್ರೆಸಿವ್ ಪೋಸ್ಚರ್ಸ್ನ ಕಾರಣದಿಂದಾಗಿ. ಮೂರನೇ ಅಂಶ ನನಗನ್ಸುತ್ತೆ, ಸಿದ್ದರಾಮಯ್ಯನವರಿಗೆ ಮೈಸೂರು ಗೆಲ್ಲುವ ಅನಿವಾರ್ಯತೆ ಇದೆ. ಅವರು ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಬರ್ತಾರಾ, ಸಿದ್ದರಾಮಯ್ಯ ಮುಂದುವರಿತಾರ ಅನ್ನುವ ಪ್ರಶ್ನೆಯಲ್ಲಿ ಮೈಸೂರಿನ ಫಲಿತಾಂಶವು ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ಅವ್ರ ಮಗನನ್ನು ಮೊದಲು ನಿಲ್ಲಿಸ್ಬೇಕಂತಿದ್ರು. ಒಂದು ವೇಳೆ ಮಗ ಅಲ್ಲಿ ಸೋತ್ ಹೋದರೆ ಸಿದ್ದರಾಮಯ್ಯನವರ ಇಲ್ಲಿನ ಕುರ್ಚಿಗೂ ಕೂಡ ತುಂಬ ಬೇಗನೆ ಕಂಟಕ ಬರತಕ್ಕಂಥ ಸಾಧ್ಯತೆಗಳಿರ್ತವೆ. ಒಂದು, ಈಗ ಪಾಲಿಸಿ ಡಿಸಿಷನನ್ನು ಕಾಂಗ್ರೆಸ್ ತೆಗೆದುಕೊಳ್ಬೇಕು. ನಾವು ಒಕ್ಕಲಿಗರಿಗೆ ಕೊಡ್ತೀವ ಅಥವಾ ನಾವು OBC ಟಿಕೆಟ್ ಕೊಡ್ತೀವ ಅಂತ. ಈಗ ಮೈಸೂರು ಒಂದು ಕ್ಷೇತ್ರ ಸತತವಾಗಿ ಕಾಂಗ್ರೆಸ್ OBCಗೆ ಟಿಕೆಟ್ ಕೊಡ್ತಾ ಇರ್ತಕ್ಕಂಥ ಕ್ಷೇತ್ರ. ಈ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಕೊಡುವ ತೀರ್ಮಾನವನ್ನು ಎಲ್ಲ ಕಡೆ ಕಾಂಗ್ರೆಸ್ ತೆಗೆದುಕೊಳ್ತಾ ಹೋದರೆ ಅವರು OBC ಟಿಕೆಟೇ ಕೊಡಲಿಕ್ಕಾಗಲ್ಲ. ಕರೆಕ್ಟ್. ಆ ಕಾರಣದಿಂದ ಈಗ ಮೈಸೂರಿನಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಒಕ್ಕಲಿಗರ ಕ್ಯಾಂಡಿಡೇಟ್ ಡಿ ಕೆ ಶಿವಕುಮಾರ್ ಹೇಳಿದವ್ರಿಗೆ ಕೊಡ್ತಾರ, ಈ ಎಲ್ಲ ಅಂಶಗಳಿವೆ. ಪ್ರತಾಪ್ ಸಿಂಹ ಅವರ ಗೆಲುವಿನಲ್ಲಿ ಮೋದಿ ಎಷ್ಟು ದೊಡ್ಡ ಪಾತ್ರ ಇದೆಯೋ ಅಷ್ಟೇ ದೊಡ್ಡ ಪಾತ್ರ JDSನ ಒಕ್ಕಲಿಗ ಮತದಾರರು ಬಂದು ಲೋಕಸಭೆಯಲ್ಲಿ BJPಯನ್ನು ಗೆಲ್ಲಿಸ್ತಾರೆ, ಸಿದ್ದರಾಮಯ್ಯ ಅವರನ್ನು ಸೋಲಿಸುವುದಕ್ಕೋಸ್ಕರ ಅಂತಕ್ಕಂಥದ್ದು ಕೂಡ ಇದೆ. ಒಕ್ಕಲಿಗ ಕ್ಯಾಂಡಿಡೇಟ್ ಕೊಟ್ಟರೆ ಏನಾಗುತ್ತೆ, ರೈಟ್, ಓಕೆ, ಅದು ಮುಖ್ಯ ಆಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳ ಜಿದ್ದಾಜಿದ್ದಿ ಹೇಗಿರುತ್ತೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಹೋಗುತ್ತೆ. ಧನ್ಯವಾದ ಇಬ್ಬರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.